ಈ ಪ್ರೋಗ್ರಾಂ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಪ್ರೋಗ್ರಾಮ್ಸ್ನ ಅಪ್ಡೇಟ್ಸ್ಗಾಗಿ ನೋಟಿಫಿಕೇಶನ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಾನು ಶಿಲ್ಪಾ ಸಿದ್ಧಾರ್ಥ್. ಇನ್ಫೋಶಿಪ್ ಚಾನೆಲ್ಗೆ ಸ್ವಾಗತ. ಜುಲೈ 1, 2017ರಂದು ಜಿಎಸ್ಟಿ ಈ ಹೊಸ ಪದ್ಧತಿ ಭಾರತದಲ್ಲಿ ಜಾರಿಗೆ ಬಂತು. ಈ ಪದ್ಧತಿಯಿಂದ ಜನಸಾಮಾನ್ಯರಲ್ಲಿ ಒಂದು ಗೊಂದಲಮಯವಾದ ಪ್ರಶ್ನೆ ಮೂಡಿತು. ಏನದು ಅಂದ್ರೆ, ಇದು ನಮ್ಗೆ ಈ ಪದ್ಧತಿ ಎಷ್ಟು ಪೂರಕವಾಗಿದೆ, ಇದರಿಂದ ಏನಾದ್ರೂ ನಮ್ಗೆ ತೊಂದರೆ ಆಗ್ತಿದ್ಯಾ ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಮೂಡಿತು. 2 ವರ್ಷ ಕಳೆದ್ರೂ ಕೂಡ ಈಗಲೂ ಹಲವಾರು ಜನರಲ್ಲಿ ಈ ಪ್ರಶ್ನೆ ಇದ್ದೇ ಇದೆ. ಹಾಗಾಗಿ ಈ ಒಂದು ಗೊಂದಲಕ್ಕೆ ತೆರೆ ಎಳೆಯುವ ಪ್ರಯತ್ನ ಇವತ್ತಿನ ನಮ್ಮ ಚರ್ಚೆ ಜಿಎಸ್ಟಿಯಲ್ಲಿ ನಡೆದಿದೆ. ಈ ಚರ್ಚೆಯಲ್ಲಿ ಒಬ್ಬ ವಿಶೇಷ ಆಹ್ವಾನಿತರು ನಮಗೆ ಹಲವಾರು ಪ್ರಶ್ನೆಗಳು ಏನಿದೆಯೋ ಅದಕ್ಕೆ ಮಾಹಿತಿ ನೀಡಲಿಕ್ಕೆ ನಮ್ಮೊಟ್ಟಿಗೆ ಜಾಯಿನ್ ಆಗ್ತಿದ್ದಾರೆ. ಅವರ ಬಗ್ಗೆ ಒಂದು ಕಿರು ಪರಿಚಯ ಇಲ್ಲಿದೆ. ಇವರು 1991ರ ಬ್ಯಾಚ್ನ ಗೆಜೆಟೆಡ್ ಪ್ರೊಬೇಷನರ್ ಆಗಿ ಸೇವೆಯನ್ನ 3 ಟ್ಯಾಕ್ಸ್ ರೆಜಿಮ್ಗಳಲ್ಲಿ ಸಲ್ಲಿಸಿದ್ದಾರೆ. ನಂತರ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿ ಜಾಯಿನ್ ಆದಂತಹ ಇವರು ಡೆಪ್ಯೂಟಿ ಕಮಿಷನರ್ ಆಗಿ ಕಮರ್ಷಿಯಲ್ ಟ್ಯಾಕ್ಸ್ ನಿಂದ ನಿವೃತ್ತಿ ಹೊಂದಿದ್ದಾರೆ. ಇವರು ಭಾರತ ಮತ್ತು ವಿದೇಶಗಳಲ್ಲಿ ಟ್ಯಾಕ್ಸೇಷನ್ ಮತ್ತು ಜಿಎಸ್ಟಿ ಬಗ್ಗೆ ವಿಶೇಷವಾದಂತಹ ತರಬೇತಿಯನ್ನ ಪಡೆದಿದ್ದಾರೆ. ಬಿಎಸ್ಸಿ, ಎಲ್ಎಲ್ಬಿ, ಎಂಬಿಎ ಪದವೀಧರರು, ಜೊತೆಗೆ ನ್ಯಾಷನಲ್ ಲಾ ಸ್ಕೂಲ್ನಿಂದ ಎಂಬಿಎಲ್ ಪದವಿಯನ್ನು ಕೂಡ ಪಡೆದಿದ್ದಾರೆ. ಇವರ ಸೇವೆ ಮತ್ತು ಸಾಧನೆಯಿಂದ ಪ್ರಸ್ತುತ ಇವರು ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿ ಬಿಎಂಆರ್ಸಿಎಲ್ ಅಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇದಿಷ್ಟು ಇವರ ಕಿರುಪರಿಚಯ. ಇವತ್ತಿನ ಅತಿಥಿ ಇವರೇ ನಮ್ಮ ತೋಂಟದಾರ್ಯ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ತೋಂಟದಾರ್ಯ ಅವರೇ, ನಮಸ್ಕಾರ. ನಮ್ಮ ಇವತ್ತಿನ ಜಿಎಸ್ಟಿ ಚರ್ಚೆಗೆ ಸ್ವಾಗತ. ಮೊದಲಿಗೆ ನಮ್ಗೆ ತಿಳಿಸ್ಕೊಡಿ, ಜಿಎಸ್ಟಿ ಅಂದ್ರೆ ಏನು? ಸ್ವಲ್ಪ ಜಿಎಸ್ಟಿ ಅಂತ ತಿಳಿಯೋದಕ್ಕೆ ಮುಂಚೆ 1-2-3 ಅಂಶಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜಿಎಸ್ಟಿ ಏನಕ್ಕೆ ಬೇಕಾಯ್ತು ನಮ್ಮ ದೇಶದಲ್ಲಿ ಅಂತಂದ್ರೆ, ನಮ್ಮ ಎಲ್ಲಾ ರಾಜ್ಯಗಳಲ್ಲೂ ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ಕಮಾಡಿಟಿ ಮೇಲೆ ಒಂದೊಂದು ರೇಟ್ ಆಫ್ ಟ್ಯಾಕ್ಸ್ ಇತ್ತು. ಈಗ ಕರ್ನಾಟಕದಲ್ಲಿ ಒಂದು ಟ್ಯಾಕ್ಸ್ ಇದೆ, ತಮಿಳುನಾಡಿನಲ್ಲಿ ಇನ್ನೊಂದು ರೇಟ್ ಆಫ್ ಟ್ಯಾಕ್ಸ್ ಇದೆ. ಅದರಿಂದ ಟ್ರೇಡ್ ಡೈವರ್ಷನ್ಸ್ ಆಗ್ತಾ ಇತ್ತು. ಆಮೇಲೆ ವಿವಿಧ ರಾಜ್ಯಗಳ ವಿವಿಧ ಟ್ಯಾಕ್ಸ್ಗಳು ಇರೋದ್ರಿಂದ ಒಂದು ಯೂನಿಫಾರ್ಮಿಟಿ ಇರಲಿಲ್ಲ. ಈಗ ನಾವೆಲ್ಲ ಯಾವಾಗಲೂ 1 ನೇಷನ್ 1 ಕಂಟ್ರಿ ಎಲ್ಲ ಹೇಳ್ತೀವಿ, ಒಂದು ಟ್ಯಾಕ್ಸ್ ರೆಜಿಮ್ ಅನ್ನೋದು ಇರಲಿಲ್ಲ. ಆಮೇಲೆ ತೆರಿಗೆ ಮೇಲೆ ತೆರಿಗೆ ಬೀಳ್ತಾ ಇತ್ತು. ನಾವು ಮ್ಯಾನುಫ್ಯಾಕ್ಚರ್ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ವಿ, ಸೇಲ್ಸ್ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ವಿ. ಇದರಿಂದ ಟ್ಯಾಕ್ಸ್ ಅಂಡ್ ಟ್ಯಾಕ್ಸ್, ಅದಕ್ಕೆ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ, ಈ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆಗ್ತಾ ಇತ್ತು. ಆಮೇಲೆ ಡಬಲ್ ಟ್ಯಾಕ್ಸೇಷನ್ ಆಗ್ತದೆ, ಟ್ಯಾಕ್ಸ್ ಅಂಡ್ ಟ್ಯಾಕ್ಸ್ ಡಬಲ್, ಅದು ಕ್ಯಾಸ್ಕೇಡಿಂಗ್ ಎಫೆಕ್ಟ್. ಇಲ್ಲೂ ಕೂಡ ಟ್ಯಾಕ್ಸ್ ಕಟ್ಟಬೇಕು. ಆಮೇಲೆ ಕನ್ಸ್ಯೂಮರ್ ಯಾರಿರ್ತಾನೆ ಇನ್ನೊಂದು ಸ್ಟೇಜ್ ಅಲ್ಲಿ ಇದ್ರೆ ಅಲ್ಲೂ ಕೂಡ ಟ್ಯಾಕ್ಸ್ ಕಟ್ಟಬೇಕು. ಅಂದ್ರೆ ಟ್ಯಾಕ್ಸ್ ಆನ್ ಟ್ಯಾಕ್ಸ್, ಡಬಲ್ ಟ್ಯಾಕ್ಸೇಷನ್. ಈ ಡಬಲ್ ಟ್ಯಾಕ್ಸ್ ಏನಿದೆ ಅದು ಕನ್ಸ್ಯೂಮರ್ ಮೇಲೆ ಬೀಳ್ತಿದ್ದಂತ ಟ್ಯಾಕ್ಸ್ ಅಥವಾ ವೆಂಡರ್ಸ್ ಗೆ ಬೀಳ್ತಿದೆ? ಹೌದು, ನ್ಯಾಚುರಲಿ ಅದು ವೆಂಡರ್ಸ್ಗಳು ಅವರು ಕನ್ಸ್ಯೂಮರ್ಸ್ ಕೊಡುವಾಗ ಅವರಿಗೆ ಕನ್ಸ್ಯೂಮರ್ಸ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇರೋದು. ನಾವು ಆಸ್ ಎ ಕಾಮನ್ ಸಿಟಿಸನ್ ನಾನೇನಾದ್ರು ಗೂಡ್ಸ್ ಪರ್ಚೇಸ್ ಮಾಡಿದ್ರೆ ನಾನೇ ಟ್ಯಾಕ್ಸ್ ಕೊಡಬೇಕು, ಅದು ನನ್ನ ಮೇಲೆ ಬರ್ತದೆ. ಇದನ್ನೆಲ್ಲ ಗಮನಿಸಿ ಒಂದು ಕೆಲವು ರಾಜ್ಯಗಳು ಅಡ್ವಾಂಟೇಜಸ್ ಪೊಸಿಷನ್ ಇದೆ. ಇದನ್ನೆಲ್ಲ ಹೊರ ತರಬೇಕು ಅಂತೇಳಿ ಜಿಎಸ್ಟಿ ನ ತರಬೇಕು ಅಂತ ಫಸ್ಟ್ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅನ್ನ ತರಬೇಕು ಅಂತೇಳಿ 2005 ಅಲ್ಲಿ ಬಂತದ್ದು. 2005ಗಿಂತ ಮುಂಚೆ ಕರ್ನಾಟಕ ಮಾರಾಟ ತೆರಿಗೆ ಅಂತಿತ್ತು. ಮಾರಾಟ ತೆರಿಗೆಯಲ್ಲಿ ಅದರಲ್ಲಿ ಕೂಡ ಡಬಲ್ ಟ್ಯಾಕ್ಸೇಷನ್ ಇತ್ತು. ಅದರಲ್ಲಿ ಕರ್ನಾಟಕ ಮಾರಾಟ ತೆರಿಗೆ ಅಂತೇಳಿ ಕರ್ನಾಟಕ ಸಂಬಂಧಪಟ್ಟಂಗಿತ್ತು. ಹೊರ ರಾಜ್ಯಕ್ಕೆ ಕಳಿಸಬೇಕಾದ್ರೆ ಅದು ಸಿಎಸ್ಟಿ ಅಂತ ಹೇಳ್ತೀವಿ, ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ಅಂತ ಇರ್ತೀವಿ. ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ಇವನ್ ವ್ಯಾಟಲ್ ಕೂಡ ಕಂಟಿನ್ಯೂ ಆಯ್ತು. ಆದ್ರೆ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಲ್ಲಿ ವ್ಯಾಲ್ಯೂ ಅಡಿಷನ್ ಮೇಲೆ ಟ್ಯಾಕ್ಸ್ ಕೊಡ್ತಾ ಹೋಗ್ಬೇಕು ಒಂದು. ಆಮೇಲೆ ಯಾರು ಕನ್ಸ್ಯೂಮರ್ ಇರ್ತಾರೆ, ಲಾಸ್ಟ್ ಕನ್ಸ್ಯೂಮರ್ ಯಾರು ಇರ್ತಾರೆ ಅವರು ಟ್ಯಾಕ್ಸ್ ಕೊಡಬೇಕು. ಅಲ್ಲಿ 2 ವ್ಯತ್ಯಾಸ ಇದೆ. ಒಂದು ಈಗ ಮೀಡಿಯೇಟರ್ಸ್ ಏನಿರುತ್ತೆ ಅವ್ರಿಗಿನ್ನ ಹೊರೆ ಲಾಸ್ಟ್ ಅಂದ್ರೆ ಈಗ ಜನಸಾಮಾನ್ಯರ ಮೇಲೆ ಬೀಳ್ತಿದಂತಹ ಒಂದು ಅನ್ನೋ ರೀತಿಗೆ ನೀವು ಹೇಳ್ತಿರೋದಲ್ವಾ ಇವಾಗ? ಅಲ್ಲ, ಜನಸಾಮಾನ್ಯರ ಮೇಲೆ ತೆರಿಗೆ ಹೊರೆ ಯಾವಾಗ್ಲೂ ಬೀಳೋ ಜನಸಾಮಾನ್ಯರ ಮೇಲೇನೆ. ಅದನ್ನ
ಡಿಸ್ಟಾರ್ಷನ್ ಆಗ್ತಾ ಇತ್ತು. ಈಗ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಕೊಟ್ಟು ಕ್ಯಾಸ್ಕೇಡಿಂಗ್ ಕೊಟ್ಟು ನಮ್ಮ ಏನು ಪರ್ಚೇಸ್ ಮಾಡೋ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇತ್ತು. ಅದನ್ನ ಯಾರು ಪಾಸ್ ಆನ್ ಮಾಡ್ತಾ ಇರ್ಲಿಲ್ಲ. ಇದರಿಂದ ನಾವು ಏನು ಖರೀದಿ ಮಾಡೋ ಪ್ರಾಡಕ್ಟ್ಗಳ ಬೆಲೆ ಜಾಸ್ತಿ ಆಗ್ತಾ ಇತ್ತು. ಇದನ್ನ ಒಂದು ರೀತಿಯಲ್ಲಿ ಕಡಿಮೆ ಮಾಡಬೇಕು, ಒಂದು ಯೂನಿಫಾರ್ಮಿಟಿ ಇರಬೇಕು, ಯೂನಿಫಾರ್ಮ್ ಟ್ಯಾಕ್ಸೇಷನ್ ಸಿಸ್ಟಮ್ ಇರಬೇಕು ಅಂತ ಹೇಳಿ ತುಂಬಾ ದಿವಸದಿಂದ ಥಿಂಕಿಂಗ್ ಇತ್ತು. ಅದನ್ನ ವ್ಯಾಲ್ಯೂ ಆಡೆಡ್ ಸಿಸ್ಟಮ್ ಅಲ್ಲಿ ಇವತ್ತು ತಂದಾದ್ಮೇಲೆ ನಮ್ಮ ರಾಜ್ಯಗಳಿಗೆ ಮುಂಚೆ ಏನಿತ್ತು ಕಾನೂನು ಅಂದ್ರೆ ಗೂಡ್ಸ್ ಮೇಲೆ ಮಾತ್ರ ಟ್ಯಾಕ್ಸ್ ಹಾಕೋದಕ್ಕೆ ಅಧಿಕಾರ ಇತ್ತು. ಸರ್ವಿಸಸ್ ಮೇಲೆ ಟ್ಯಾಕ್ಸ್ ಹಾಕೋದಕ್ಕೆ ಅದು ಸೆಂಟ್ರಲ್ ಗೌರ್ಮೆಂಟ್ ಇತ್ತು. ಆಮೇಲೆ ಇನ್ನೊಂದು ವಿಚಾರ ಏನು ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸ್ಟೇಜ್ ಅಲ್ಲಿ ಟ್ಯಾಕ್ಸ್ ಅನ್ನು ಹಾಕ್ತಾ ಇದ್ವಿ. ಅದು ಎಕ್ಸೈಸ್ ಡ್ಯೂಟಿ ಅಂತ ಹೇಳ್ತಾರೆ. ಎಕ್ಸೈಸ್ ಡ್ಯೂಟಿ ಮೇಲೆ ಈ ಸರ್ವಿಸ್ ಟ್ಯಾಕ್ಸ್ ಕೂಡ ಯಾರೋ ಒಬ್ಬ ಮ್ಯಾನುಫ್ಯಾಕ್ಚರ್ ಇರ್ತಾನೆ ಅಂದ್ರೆ ಅವನ ಇದನ್ನ ಲೇಬರ್ ಚಾರ್ಜ್ಗೆ ಬೇರೆ ಒಂದು ಇನ್ನೊಂದು ಇಂಡಸ್ಟ್ರಿ ಕಳಿಸಿರ್ತಾನೆ. ಅವಾಗ ಸರ್ವಿಸ್ ಟ್ಯಾಕ್ಸ್ ಬಂದಿರ್ತದೆ. ಆ ಸರ್ವಿಸ್ ಟ್ಯಾಕ್ಸ್ ಕೂಡ ನಮ್ಮ ಏನೋ ಅವನ ಗೂಡ್ಸಿನ ವ್ಯಾಲ್ಯೂ ಮೇಲೆ ಸೇರ್ಕೊಂಡಿರುತ್ತೆ. ಅದ್ರ ಮೇಲೆ ಟ್ಯಾಕ್ಸ್ ಕೊಡ್ತಾ ಇತ್ತು. ಅಂದ್ರೆ ಟ್ಯಾಕ್ಸ್ ಆನ್ ಪೇಯಿಂಗ್ ಟ್ಯಾಕ್ಸ್ ಆನ್ ಟ್ಯಾಕ್ಸ್, ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟೇ ಒಂದು ಲೈನ್ ಆಫ್ ಟ್ಯಾಕ್ಸೇಷನ್ ಇತ್ತು, ಸ್ಟೇಟ್ ಗೌರ್ಮೆಂಟೇ ಒಂದು ಲೈನ್ ಆಫ್ ಟ್ಯಾಕ್ಸೇಷನ್ ಇತ್ತು. ಒಂದಕ್ಕೊಂದಕ್ಕೂ ಯಾವುದಕ್ಕೂ ಸಂಬಂಧನೇ ಇರಲಿಲ್ಲ. ಈಗ ಸ್ಟೇಟ್ಗೆ ಎಕ್ಸೆಪ್ಟ್ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಪ್ಲಸ್ ಲಕ್ಸರಿ ಟ್ಯಾಕ್ಸ್ ಇವೆರಡು ಟ್ಯಾಕ್ಸ್ ಅನ್ನು ಬಿಟ್ರೆ ಗೂಡ್ಸ್ಗಳ ಮೇಲೆ ಮಾತ್ರ ಟ್ಯಾಕ್ಸ್ ಹಾಕೋ ಅಧಿಕಾರ ಇತ್ತು. ಸರ್ವಿಸಸ್ ಮೇಲೆ ಹಾಕೋಕೆ ಅಧಿಕಾರ ಇರಲಿಲ್ಲ. ಈಗ ನಮ್ಮಲ್ಲಿ ಈ ಎರಡೂ ತರ ಪೇ ಮಾಡ್ತಿದ್ದಂತಹ ಒಂದು ಏನ್ ವಿಚಾರ ಇದೆ ಇದು ಎಲ್ಲರ ಗಮನಕ್ಕೆ ಅಷ್ಟು ಬಂದಿರಲಿಲ್ಲ. ಹಾಗಾಗಿ ಈಗ ನೀವು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಯಾರಿಗೂ ಗೊತ್ತಿರಲೇ ಇಲ್ಲ. ಅದರಲ್ಲಿ ಎಕ್ಸೈಸ್ ಡ್ಯೂಟಿ ಸೇರಿದೆ, ಸರ್ವಿಸ್ ಟ್ಯಾಕ್ಸ್ ಸೇರಿದೆ, ಆಮೇಲೆ ಸೆಸ್ ಸೇರಿದೆ. ಈ ತರಹದ ತೆರಿಗೆಗಳೆಲ್ಲ ಅದರೊಳಗಡೆ ಎಂಬೆಡೆಡ್ ಆಗಿದೆ, ಅದರೊಳಗಡೆ ಸೇರ್ಕೊಂಡು ಬಂದಿದೆ. ನಿಮ್ಗೆ ಯಾರಿಗೂ ಗೊತ್ತಾಗ ನಿಮಗೆ ಕಣ್ಣಿಗೆ ಕಾಣ್ತಾ ಇದ್ದಿದ್ದೇನು ಅಂದ್ರೆ ನಾವು 14% ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಕೊಡ್ತಾ ಇದ್ವಿ, ಇದು ಬಾರಿ ಜಾಸ್ತಿ ಅಂತ. ಬಟ್ ಆಕ್ಚುಲಿ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಅದು ನಿಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಬಟ್ ಆಕ್ಚುಲಿ ಯು ಆರ್ ಪೇಯಿಂಗ್ ಮೋರ್ ಟ್ಯಾಕ್ಸ್ ಅರ್ಲಿಯರ್. ಓಕೆ, ಅಂದ್ರೆ ಈಗ GST ಗೆ ಮುಂಚೆ ಏನು ಸಿಸ್ಟಮ್ ಇತ್ತು ಅಲ್ಲಿ ನಾವು ಹೆಚ್ಚಿನ ತೆರಿಗೆ ಕಟ್ತಾ ಇದ್ದಿದ್ದು ಅಂತ. ಹೌದೌದು. GST ಬಂದಾದ್ಮೇಲೆ ಡಬಲ್ ಟ್ಯಾಕ್ಸೇಷನ್ ಏನು ನಿರ್ಮೂಲನೆ ಆಯ್ತು, ಕಟ್ಔಟ್ ಆಯ್ತು. ಆಮೇಲೆ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಅದು ಕೂಡ ನಿರ್ಮೂಲನೆ ಆಯ್ತು. ಅದರಿಂದಾಗಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕೂಡ ಕಡಿಮೆ ಆಯ್ತು. ಆಮೇಲೆ ನಮ್ಮ ಕನ್ಸ್ಯೂಮರ್ಸ್ಗೆ ಅವರು ಪರ್ಚೇಸ್ ಮಾಡಿದಾಗ ಟ್ಯಾಕ್ಸ್ ರೇಟ್ ಕಡಿಮೆ ಆದ್ರಿಂದ ವ್ಯಾಲ್ಯೂ ಆಫ್ ದಿ ಗೂಡ್ಸ್ ಕೂಡ ಕಡಿಮೆ ಆಯ್ತು. ಈಗ ಇಲ್ಲಿ ಒಂದು ಮುಖ್ಯವಾದ ಅಂಶ ಸರ್ ಹೇಳ್ದಂಗೆ ನಾವು ಮುಂಚಿನ ಸಿಸ್ಟಮ್ ಅಲ್ಲಿ ನಮ್ಗೆ ಯಾವುದೇ ರೀತಿಯಾದಂತಹ ಟ್ರಾನ್ಸ್ಪರೆನ್ಸಿ ಇರ್ತಿರ್ಲಿಲ್ಲ, ಸ್ಪ್ಲಿಟ್ ಔಟ್ಸ್ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಸುಮ್ನೆ ಒಂದು ಪರ್ಸೆಂಟೇಜ್ ಆಫ್ ಟ್ಯಾಕ್ಸ್ ನ ನಾವು ಪೇ ಮಾಡ್ತಿದ್ವಿ, ಆದ್ರೆ ಅದರಲ್ಲಿ ಡಬಲ್ ಪೇ ಅಥವಾ ಡಬಲ್ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಆಗ್ತಿತ್ತು. ಹಾಗಾಗಿ ಹಿಂದಿನ ಸಿಸ್ಟಮ್ ಅಲ್ಲಿ ನಾವು ಹೆಚ್ಚಿಗೆ ತೆರಿಗೆಯನ್ನ ಪೇ ಮಾಡ್ತಿದ್ವಿ ಅನ್ನೋದು ಸರ್ ಹೇಳ್ದಂಗೆ. ಸೊ ಹಾಗಾದ್ರೆ ಈಗ GST ನಲ್ಲಿ ನಾವು ಆತರ ಡಬಲ್ ಟ್ಯಾಕ್ಸ್ ನ ಪೇ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಹುದಾ? ಅದಕ್ಕೆ ನನ್ನ ಇನ್ನೊಂದು ಎಕ್ಸ್ಪ್ಲನೇಷನ್ ಏನಿದೆ ಅಂದ್ರೆ ಎರಡು ರೀತಿಯಾದ ಟ್ಯಾಕ್ಸ್ ರೆಜಿಮ್ಸ್ ಗಳಿತ್ತು. ಒಂದು ಟ್ಯಾಕ್ಸ್ ಆನ್ ಮ್ಯಾನುಫ್ಯಾಕ್ಚರ್, ಅನದರ್ ವಾಸ್ ಆನ್ ಟ್ಯಾಕ್ಸ್ ಆನ್ ಸೇಲ್ ಆಫ್ ಗೂಡ್ಸ್. ಸೇಲ್ ಆಫ್ ಗೂಡ್ಸ್ ಮಾತ್ರ ಸ್ಟೇಟ್ಗೆ ಏನು ಅಧಿಕಾರ ಇತ್ತು. ನೀವು ಯಾವುದೇ ತೆರಿಗೆ ಹಾಕಬೇಕಾದ್ರೆ ವಿಧಿಸಬೇಕಾದ್ರೆ ಕಾನ್ಸ್ಟಿಟ್ಯೂಷನ್ ಶುಡ್ ಎಂಪವರ್ ದಿ ಸ್ಟೇಟ್ ಟು ಲೆವಿ ಟ್ಯಾಕ್ಸ್ ಆನ್ ಎನಿ ಗೂಡ್ಸ್. ಅದನ್ನು ಮುಂಚೆ ನಮಗೆ ಸರ್ವಿಸ್ ಮೇಲೆ ಹಾಕೋದಿಕ್ಕೆ ಇರಲಿಲ್ಲ. ಈ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆಮೇಲೆ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಇವನ್ನೆಲ್ಲ ತಪ್ಪಿಸ್ಬೇಕು ಅಂತೇಳಿ ಇದನ್ನ ಸಬ್ಸ್ಯೂಮ್ ಅಂತಾರೆ, ಟ್ಯಾಕ್ಸ್ ಸಬ್ಸ್ಯೂಮೇಷನ್ ಅಂತಾರೆ. ಈಗ ಅದನ್ನೆಲ್ಲ ಮಾಡಿ ಡ್ಯೂಯಲ್ ಟ್ಯಾಕ್ಸ್ ಅಂತೇಳಿ ತಂದ್ರು. ಒಂದು ಡ್ಯೂಯಲ್ ಟ್ಯಾಕ್ಸೇಷನ್ ಅಂದ್ರೆ ಒಂದು ಸೆಂಟ್ರಲ್ GST, ಇನ್ನೊಂದು ಸ್ಟೇಟ್ GST ಅಂತ ತಂದ್ರು. ಅಂದ್ರೆ ಈಗ ಸೆಂಟ್ರಲ್ ಪೋರ್ಷನ್ ಅಲ್ಲಿ ಮುಂಚೆ ಮ್ಯಾನುಫ್ಯಾಕ್ಚರ್ ಮೇಲೆ ಏನ್ ಬರ್ತಾ ಇತ್ತು ಆ ಟ್ಯಾಕ್ಸ್ ಗಳೆಲ್ಲ ಸೆಂಟ್ರಲ್ GST ನಲ್ಲಿ ಸಬ್ಸ್ಯೂಮ್ ಆಯ್ತು. ಸ್ಟೇಟ್ ಮೇಲೆ ಬರ್ತಿದ್ದಂತ ಎಲ್ಲಾ ಟ್ಯಾಕ್ಸ್ ಗಳು ಸ್ಟೇಟ್ GST ನಲ್ಲಿ ಸಬ್ಸ್ಯೂಮ್ ಆಯ್ತು. ಆಮೇಲೆ ಇದರಲ್ಲಿ ಎರಡು ತರ ವಹಿವಾಟುಗಳಿವೆ. ಒಂದು ಲೋಕಲ್ ವಹಿವಾಟು, ಅದಕ್ಕೆ ಇಂಟ್ರಾ ಸೇಲ್ಸ್ ಅಂತಾರೆ, ಇಂಟ್ರಾ ಸ್ಟೇಟ್ ಸೇಲ್ಸ್ ಅಂತಾರೆ. ಇನ್ನೊಂದು ಇಂಟರ್ ಸ್ಟೇಟ್ ಸೇಲ್ಸ್ ಅಂತ. ಇಂಟರ್ ಸ್ಟೇಟ್ ಸೇಲ್ಸ್ ಅಂದ್ರೆ ಹೊರಗಡೆ ರಾಜ್ಯಕ್ಕೆ ಹೋಗುವಂತ. ಈ ಒಂದು ಎಕ್ಸ್ಪೋರ್ಟ್ ಕೂಡ ಇಂಟರ್ ಸ್ಟೇಟ್ ಸೇಲ್ಸ್ ಅಲ್ಲಿ ಬರುತ್ತೆ. ಈಗ ಮುಂಚೆ ಏನಾಗ್ತಾ ಇತ್ತು, ಆರಿಜಿನ್ ಬೇಸ್ಡ್ ಟ್ಯಾಕ್ಸ್ ಅಂತಿತ್ತು, ಆಮೇಲೆ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅಂತ. ಆರಿಜಿನ್ ಬೇಸ್ಡ್ ಅಂತಂದ್ರೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಸ್ಟೇಟ್ ಇದ್ರೆ ನಮ್ಗೊಂದ್ ಸ್ವಲ್ಪ ಟ್ಯಾಕ್ಸ್ ಬರಬೇಕು, ಅದು ಆರಿಜಿನ್ ಬೇಸ್ಡ್ ಟ್ಯಾಕ್ಸ್. ಅದು ಕೂಡ ಪೋರ್ಷನ್ ಬರ್ತಾ ಇತ್ತು. ಬಟ್ ಈಗ GST ನಲ್ಲಿ ಏನಂದ್ರೆ ಇಟ್ ಈಸ್ ಎ ಡೆಸ್ಟಿನೇಷನ್ ಬೇಸ್ಡ್ ಕನ್ಸಂಪ್ಷನ್ ಟ್ಯಾಕ್ಸ್. ಈಗ ನಾವು ಯಾರಾದ್ರೂ ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿ ಕನ್ಸ್ಯೂಮ್ ಮಾಡ್ತೀವಿ ಅಂದ್ರೆ ನಾವೇ ಟ್ಯಾಕ್ಸ್ ಕೊಡಬೇಕು. ನಾವು ಇಲ್ಲಿಂದ ತಗೊಂಡೋಗಿ ತಮಿಳುನಾಡಲ್ಲಿ ಸೇಲ್ ಮಾಡಿದ್ರೆ ಆ ಟ್ಯಾಕ್ಸ್ ತಮಿಳುನಾಡಿಗೆ ಹೋಗಬೇಕು, ಕರ್ನಾಟಕಕ್ಕೆ ಯಾವುದು ಬರೋಂಗಿಲ್ಲ. ಇದು GSTಯ ಬೇಸಿಕ್ ಪ್ರಿನ್ಸಿಪಲ್. ಇಟ್ ಇಸ್ ಎ ಕನ್ಸಂಪ್ಷನ್ ಬೇಸ್ಡ್ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್. ಇದಕ್ಕೆ ಎಲ್ಲಾ ರಾಜ್ಯಗಳು ಸೇರಿ ಒಂದು ಎಂಪವರ್ ಕಮಿಟಿ ಅಂತ ಮಾಡಿ, ಎಂಪವರ್ ಕಮಿಟಿನಲ್ಲಿ ಹಲವಾರು ಚರ್ಚೆಗಳಾಗಿ ಒಂದು ಕಾನೂನನ್ನ ರೂಪವಾದ ಕಾನೂನನ್ನ ಇಡೀ ದೇಶಾದ್ಯಂತ ಒಂದೇ ಕಾನೂನು ಇರಬೇಕು.
ಅದು GST ಆಗಿರ್ಲಿ, CGST ಆಗಿರ್ಲಿ, SGST ಆಗಿರ್ಲಿ, ಅದನ್ನೆಲ್ಲ GST ಕೌನ್ಸಿಲ್ ಅಲ್ಲಿ ಫಾರ್ಮೇಶನ್ ಆದ್ಮೇಲೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಿ ಕೊನೆಗೆ ಒಂದು GST ಕೌನ್ಸಿಲ್ ಅಂತ ಬಂದಿದೆ. GST ಕೌನ್ಸಿಲ್ ಅಲ್ಲಿ ಎಲ್ಲಾ ರಾಜ್ಯದ ಮೆಂಬರ್ಸ್ಗಳು ಇರ್ತಾರೆ, ಸೆಂಟ್ರಲ್ ಗವರ್ಮೆಂಟ್ ಕೂಡ ಒನ್ ಆಫ್ ದಿ ಮೆಂಬರ್ಸ್ ಇರುತ್ತೆ. ಅಲ್ಲಿ ಎಲ್ಲಾ ವಿಚಾರಗಳ ಬಗ್ಗೆ ಡಿಸ್ಕಷನ್ ಮಾಡಿ ಡಿಸಿಷನ್ ತಗೊಂಡು ಅದನ್ನ ಸರ್ಕಾರಗಳಿಗೆ ಫಾರ್ವರ್ಡ್ ಮಾಡ್ತಾರೆ. ಸರ್ಕಾರ ಅದಕ್ಕೆ ಸಂಬಂಧವಾದ ನೋಟಿಫಿಕೇಶನ್ಗಳು, ಸರ್ಕ್ಯುಲರ್ಗಳನ್ನು ಹೊರಡಿಸುತ್ತೆ. ಆ ಸರ್ಕ್ಯುಲರ್ ಎಲ್ಲಾ ಅಧಿಕಾರಿಗಳ ಮೇಲೆ ಇದೇನು ಬೈಂಡಿಂಗ್ ಆಗಿರುತ್ತೆ. ಅದ್ರ ಪ್ರಕಾರ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ನಡೆಯುತ್ತೆ. ಓಕೆ, ಇದಿಷ್ಟು ಜಿಎಸ್ಟಿಯ ಹಿನ್ನೆಲೆ. ಅಂದ್ರೆ ಅದ್ರ ಮುಂಚಿನ ಸಿಸ್ಟಮ್ ಹೇಗಿತ್ತು, GST ಯಾಕೆ ಬಂತು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರು ತೋಂಟದಾರ್ಯ ಅವರು. ಈಗ ಎಕ್ಸಾಕ್ಟ್ಲಿ ವಾಟ್ ಇಸ್ GST, ಅದ್ರ ಬಗ್ಗೆ ನಾವು ಈಗ ಫೋಕಸ್ ಮಾಡೋಣ. GST ಅಂದ್ರೆ ಅದ್ರದ್ದು ಫುಲ್ ಫಾರ್ಮ್ ಮತ್ತೆ ಅದು ಹೇಗೆ ನಡೆಯುತ್ತೆ? ಈಗ ಟ್ಯಾಕ್ಸ್ ಅಲ್ಲಿ ಎರಡಿದೆ. ಒಂದು ಇಂಡೈರೆಕ್ಟ್ ಟ್ಯಾಕ್ಸ್, ಅನದರ್ ಇಸ್ ಡೈರೆಕ್ಟ್ ಟ್ಯಾಕ್ಸ್. ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ನಾವೇ ಕಟ್ಟೋದು, ಅದು ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಅನ್ನ ನಾವೇ ಕಟ್ಟಬೇಕು. ಆಮೇಲೆ ನಮ್ಮ ಮನೆ ಆಸ್ತಿ ತೆರಿಗೆ ಕಟ್ಟಬೇಕಾದ್ರೆ ಅದು ಡೈರೆಕ್ಟ್ ಟ್ಯಾಕ್ಸ್. ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಈಗ ನಾವು ಒಂದು ಅಂಗಡಿಗೆ ಹೋದ್ರೆ ಏನಾದ್ರು ಗೂಡ್ಸ್ ಖರೀದಿ ಮಾಡಿದ್ರೆ ಅದಕ್ಕೆ ಕೊಡಬೇಕಾದ ಟ್ಯಾಕ್ಸ್ಗೆ ಇಂಡೈರೆಕ್ಟ್ ಟ್ಯಾಕ್ಸ್. ನಾವು ಆಕ್ಚುಲಿ ಸರ್ಕಾರಕ್ಕೆ ಆಸ್ ಎ ಕನ್ಸ್ಯೂಮರ್ ಐ ಡೋಂಟ್ ಪೇ ಟ್ಯಾಕ್ಸ್ ಟು ದಿಸ್. ಅದನ್ನ ಕಲೆಕ್ಟ್ ಮಾಡಕ್ಕೆ ಒಬ್ಬ ಡೀಲರ್ ಅಂತ ಇರ್ತಾನೆ. ಈಗ ಇದಕ್ಕೆ GST ನಲ್ಲಿ ಸಪ್ಲೈಯರ್ ಅಂತಾರೆ, ಅದಕ್ಕೆ ಆ ಸಪ್ಲೈ ಟ್ಯಾಕ್ಸ್ ಪರ್ಸನ್ ಅಂತಾರೆ. ಅವನು ರಿಜಿಸ್ಟ್ರೇಷನ್ ಹೊಂದಿರಬೇಕು. ರಿಜಿಸ್ಟ್ರೇಷನ್ ಹೊಂದಿ ಈಸ್ ಆಥರೈಸ್ಡ್ ಟು ಕಲೆಕ್ಟ್ ಟ್ಯಾಕ್ಸ್ ಆನ್ ಬಿಹಾಫ್ ಆಫ್ ದಿ ಸ್ಟೇಟ್. ಈಸ್ ರೆಪ್ರೆಸೆಂಟಿಂಗ್ ದಿ ಸ್ಟೇಟ್. ಈ ಕಲೆಕ್ಟ್ಸ್ both CGST and SGST for local sales, for local supplies. Interstate supplies ಗೆ IGST ಅನ್ನೋದು ಒಂದು ಕಾನೂನು ಬಂದಿದೆ. IGST ಅಂತಂದ್ರೆ ಈಕ್ವಲೆಂಟ್ ಟು CGST, SGST ಕಲೆಕ್ಟ್ ಮಾಡಬೇಕು. ಆ ಕಲೆಕ್ಟ್ ಮಾಡಿದ ಟ್ಯಾಕ್ಸ್ ಯಾವ ಸ್ಟೇಟ್ ಅಲ್ಲಿ ಹೋಗುತ್ತೋ ಗೂಡ್ಸ್, ಆ ಟ್ಯಾಕ್ಸ್ ಆ ಸ್ಟೇಟ್ ಗೆ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲಿ ಅವರಿಗೆ ಇನ್ಪುಟ್ ಕ್ರೆಡಿಟ್ ಅಂತ ಹೋಗುತ್ತೆ. ಇನ್ಪುಟ್ ಕ್ರೆಡಿಟ್ ತಗೊಂಡು ಅವ್ರು ಉಳಿದ ಟ್ಯಾಕ್ಸ್ ಅನ್ನ ಕಟ್ಟೋದು ಒಂದು ದಿಸ್ ಪ್ರೊಸೀಜರ್. ಇಟ್ ಗೋಸ್ ಆನ್. ಸೊ ಇದು GSTಯ ಬೇಸಿಕ್ ನನಗನ್ಸಿರೋ, ನನ್ನ ಅನುಭವದಲ್ಲಿರೋ. ಓಕೆ, ಈಗ GST ಬಗ್ಗೆ ಹೇಳಿದ್ರಿ. GST ಎಷ್ಟೆಷ್ಟು ಪರ್ಸೆಂಟೇಜ್ ಅಲ್ಲಿ ಆಡ್ ಮಾಡ್ತಾರೆ? ಅಂದ್ರೆ ಇವಾಗ ಕಾಮನ್ ಆಗಿ ಎಲ್ರಿಗೂ ಒಂದು ಪರ್ಸೆಂಟೇಜ್ ಅಂತ ನೀಡಲಾಗಿದೆ, ಅಥವಾ ಹಲವಾರು ವಿಭಿನ್ನವಾದ ಕ್ಷೇತ್ರಗಳಲ್ಲಿ ಇಷ್ಟೇ ನೀವು ಆಡ್ ಮಾಡಬೇಕು ಅಥವಾ ಏನಾದ್ರು ಒಂದು ರೂಲ್ ಇದೆಯಾ? ಈಗ GST ನಲ್ಲಿ ಯಾವುದೇ ತೆರಿಗೆ ಪದ್ಧತಿಯಲ್ಲಿ ವಿಶ್ವದಾದ್ಯಂತ ನೀವು ಗಮನಿಸೋದಾದ್ರೆ 4 ಪ್ಯಾರಾಮೀಟರ್ಸ್ ಇರುತ್ತೆ. ಒಂದು ದಟ್ ಇಸ್ ಕಾಲ್ಡ್ ಆರ್ ಟು ಟ್ಯಾಕ್ಸ್ ಸೆಕ್ಟರ್ಸ್ ಅಂತ. ಆರ್ ಟು ಟ್ಯಾಕ್ಸ್ ಸೆಕ್ಟರ್ ಅಲ್ಲಿ ಒಂದು ಎಜುಕೇಶನ್ ಫೀಲ್ಡ್ ಗೆ ನೀವು ಟ್ಯಾಕ್ಸ್ ಹಾಕಕ್ ಬರೋದಿಲ್ಲ, ಫೈನಾನ್ಷಿಯಲ್ ಸೆಕ್ಟರ್ ಗೆ ಟ್ಯಾಕ್ಸ್ ಹಾಕಕ್ ಬರೋದಿಲ್ಲ, ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಸೆಕ್ಟರ್ ಗೆ ಕೊಡಕ್ ಬರೋದಿಲ್ಲ, ಮೆಡಿಕಲ್ ಇದಕ್ಕೆ ಹೆಲ್ತ್ ಸೆಕ್ಟರ್ ಗೆ ಎಲ್ಲ ಇಡೀ ವಿಶ್ವದಾದ್ಯಂತ ಇರೋ ಇವಕ್ಕೆಲ್ಲ ಎಕ್ಸಂಪ್ಷನ್ ಕೊಡ್ಲೇಬೇಕು. ಆಮೇಲೆ ಎಜುಕೇಶನ್, ಅಗ್ರಿಕಲ್ಚರ್, ಫೈನಾನ್ಷಿಯಲ್ ಸೆಕ್ಟರ್ ಅಂಡ್ ಮೆಡಿಕಲ್ ಸೆಕ್ಟರ್, ಹೆಲ್ತ್ ಸೆಕ್ಟರ್, ಇವು 4ಕ್ಕೆ ಟ್ಯಾಕ್ಸ್ ಇಂದ ಅವ್ರು ಹೊರಗಡೆ. ನೀವು ವಿಶ್ವದಲ್ಲಿ ಯಾವುದೇ ಇದನ್ನು ತಗೊಂಡ್ರು ಕೂಡ ಎಲ್ಲೂ ಕೂಡ ಟ್ಯಾಕ್ಸ್ ಇಲ್ಲ. ಆಮೇಲೆ ನೀವು ಟ್ಯಾಕ್ಸ್ ಹಾಕೋದಿಕ್ಕೆ ಎಬಿಲಿಟಿ ಟು ಪೇ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಎಬಿಲಿಟಿ ಟು ಪೇ ಅಂತಂದ್ರೆ ಈಗ ನಾವು ದಿನನಿತ್ಯದ ಸಾಮಾನುಗಳನ್ನು ಯೂಸ್ ಮಾಡ್ತಾ ಇರ್ತೀವಿ. ಅದು ಈಗ ದವಸ ಧಾನ್ಯಗಳು ಮಾಡ್ತೀವಿ, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಮಾಡ್ತೀವಿ. ಅದಕ್ಕೆ ಟ್ಯಾಕ್ಸ್ ಹಾಕ್ಬೇಕೆ ಬೇಡವೆ, ಎಷ್ಟು ಹಾಕ್ಬೇಕು, ಅದೊಂದು ಪ್ರಶ್ನೆ ಬಂದಾಗ ಅದಕ್ಕೆ ಅಡೆಕ್ವೆಸಿ ಆಫ್ ಟ್ಯಾಕ್ಸೇಷನ್ ಅಂತಾರೆ. ಅಡೆಕ್ವೆಸಿ ಆಫ್ ಟ್ಯಾಕ್ಸೇಷನ್ ಇಂಥ ಗೂಡ್ಸ್ ಇಷ್ಟೇ ಹಾಕ್ಬೇಕು ಅಂತ. ಈಗ ಕಾರ್ಗೆ 28% ಟ್ಯಾಕ್ಸ್ ಇದೆ. ಈಗ ಆಮೇಲೆ ಇನ್ನು ಕೆಲವು ಸೆಸ್ಸು ಅವೆಲ್ಲ ಸೇರಿ 43% ನಿಗದಿಪಡಿಸಿದ್ದಾರೆ. ಇಂತಿಂತ ವಸ್ತುವಿಗೆ ಇಂತಿಂತದ್ದು ಎಕ್ಸಂಪ್ಷನ್ ಇದು ಅಂತೇಳಿ ಎಕ್ಸಂಪ್ಟೆಡ್ ಗೂಡ್ಸ್ ಅಂತ ಮಾಡಿದ್ದಾರೆ. ಚಿನ್ನ, ಇವೆಲ್ಲ ಹೈ ವ್ಯಾಲ್ಯೂ ಕಮಾಡಿಟೀಸ್, ಅದಕ್ಕೆಲ್ಲ 2% ತೆರಿಗೆಯನ್ನು ತಂದಿದ್ದಾರೆ. ಆಮೇಲೆ ಇನ್ನು ಕೆಲವು ಪ್ರಾಡಕ್ಟ್ಸ್ ಗಳಿಗೆ 5% ತೆರಿಗೆ ಇದೆ, ಇನ್ನು ಕೆಲವು ಪ್ರಾಡಕ್ಟ್ಸ್ ಗಳಿಗೆ 12% ಇದೆ, ಇನ್ನು ಕೆಲವು 18 ಇದೆ. ಕೆಲವು ಹೈ ವ್ಯಾಲ್ಯೂ ಗೂಡ್ಸ್ ಗೆ ಅದನ್ನ ಓನ್ಲಿ ದಿ ಪೀಪಲ್ ಹೂ ಆರ್ ಹ್ಯಾವಿಂಗ್ ಮೋರ್ ಮನಿ ಕ್ಯಾನ್ ಅಫೋರ್ಡ್ ಟು ಪರ್ಚೇಸ್ ಸಚ್ ಗೂಡ್ಸ್, ದಟ್ ಕಾರ್ಸ್, ಆಮೇಲೆ ಟೆಲಿವಿಷನ್ಸ್, ಇವುಗಳಿಗೆಲ್ಲ 20% ಜಾಸ್ತಿ ಇದೆ. ಈಗ ಅದು ಜಾಸ್ತಿ ಅಂತ ಕೂಗು ಕೇಳಿ ಬಂದಾಗ ಸರ್ಕಾರ ಅದನ್ನ ಪರಿಗಣಿಸಿ ಕ್ರಮೇಣವಾಗಿ ಅದನ್ನ ರಿಡ್ಯೂಸ್ ಮಾಡುವ ಪ್ರೋಸೆಸ್ ಕೂಡ ಇದೆ. ಓಕೆ, ಈಗ ನನ್ನ ಮಾಹಿತಿ ಪ್ರಕಾರ ಆಲ್ಕೋಹಾಲ್ ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅವು GST ಇಂದ ಹೊರತುಪಡಿಸಲಾಗಿದೆ ಅನ್ನೋ ಒಂದು ಮಾಹಿತಿ ನಾನು ಕೇಳಿಪಟ್ಟಿದ್ದೇನೆ. ಇದು ಯಾಕೆ ಈ ರೀತಿ, ಅಥವಾ ಯಾಕೆ ತೆರಿಗೆಯಿಂದ ಹೊರಗೆ ಇಟ್ಟಿಲ್ಲ? ಈಗ ಆಲ್ಕೋಹಾಲ್, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಗಳಿಗೆ ಯಾಕೆ ಇಟ್ಟಿದ್ದಾರೆ ಅಂದ್ರೆ GST ಪದ್ಧತಿಯಲ್ಲಿ 28% ಗಿಂತ ತೆರಿಗೆಯನ್ನ ಜಾಸ್ತಿ ವಿಧಿಸಕ್ಕೆ ಒಂದು ಬ್ಯಾರಿಯರ್ ಇದೆ. 28% ಮೇಲೆ ವಿಧಿಸಕ್ಕೆ ಸಾಧ್ಯ ಇಲ್ಲ. ಆದ್ರೆ ಪೆಟ್ರೋಲ್, ಡೀಸೆಲ್ ನೀವೆಲ್ಲ ಕೆಲವು ಒಂದೊಂದು ರಾಜ್ಯದಲ್ಲಿ ಒಂದೊಂದು ರಾಜ್ಯ. ಆಮೇಲೆ ಇವು 4 ಆಯಿಲ್ ಕಂಪನಿಗಳಿಂದ ಮಾತ್ರ ಸೇಲ್ ಆಗುತ್ತೆ. ಅದನ್ನ ಇಟ್ ಇಸ್ ವೆರಿ ಈಸಿ ಟು ಕಲೆಕ್ಟ್.
ಈಗ ನಿಮ್ಮ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇದ್ರೆ ಅವ್ರು ಸೇಲ್ ಮಾಡಿದ್ದನ್ನು ಅಲ್ಲೇ ಫಸ್ಟ್ ಪಾಯಿಂಟ್ ಅಲ್ಲೇ ಕಲೆಕ್ಟ್ ಮಾಡಿ ನಮ್ಗೆ ಕಟ್ಬಿಡ್ತಾರೆ. ಇಟ್ ಇಸ್ ಕಲೆಕ್ಷನ್ ಚಾರ್ಜಸ್ ಕೂಡ ಕಡಿಮೆ ಆಗುತ್ತೆ ನಮಗೆ. ಸರ್ಕಾರಕ್ಕೆ ಬರೋ ಒಂದು ಸುಮಾರು 45-50% ತೆರಿಗೆ ಪೆಟ್ರೋಲಿಯಂ ಇದರಿಂದಲೇ ಬರ್ತದೆ. ಆಲ್ಕೋಹಾಲ್ ಏನಾಗಿದೆ ಅಂದ್ರೆ ಸ್ಟೇಟ್ ಲೆವೆಲ್ ಅಲ್ಲಿ ಸ್ಟೇಟ್ ಎಕ್ಸೈಸ್ ಆಕ್ಟ್ ಅಂತಿದೆ, ಅದರಲ್ಲಿ ಎಕ್ಸೈಸ್ ಡ್ಯೂಟಿನ ಇಲ್ಲೂ ಕೂಡ ಇದೆ. ಅದು ಇಟ್ಸ್ ಎ ಸ್ಟೇಟ್ ಕನ್ಸರ್ನ್ ಇದು, ಅದನ್ನ ಮರ್ಜ್ ಮಾಡೋಕ್ಕಾಗಿಲ್ಲ. ಹಂಗಾಗಿ ಇವೆರಡನ್ನೂ ಕೂಡ ಬಹುಶಃ ತೆರಿಗೆ ಇದರಿಂದ ಏನಾದ್ರು ಬೇರೆ ಕಡೆಯಿಂದ ಏನಾದ್ರು ಬಂದ್ರೆ, ಈ ಕಡೆಯಿಂದ ಜಾಸ್ತಿ ತೆರಿಗೆ ಬಂದ್ರೆ ಸರ್ಕಾರದ ಆದಾಯವನ್ನ ಸಮತೋಲನ ಮಾಡಿ ಸರ್ಕಾರದ ಖರ್ಚು ವೆಚ್ಚಗಳಿಗೆ ತೊಂದರೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಇವುಗಳನ್ನು ಹೊರಗಡೆ ಇಟ್ಟಿದ್ದಾರೆ ಅನ್ನೋದು ನಾನು ಅನ್ಕೊಂಡಿದ್ದೀನಿ. ಓಕೆ, ಇದಿಷ್ಟು ಪ್ರಾಡಕ್ಟ್ಸ್ ನ ಮೇಲೆ ತೆರಿಗೆಯ ಬಗ್ಗೆ ಮಾತಾಡೋದು. ಈಗ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್ ಈ ಸೆಕ್ಷನ್ ತಗೊಂಡ್ರೆ GST ಹೇಗೆ ಇದ್ರ ಮೇಲೆ ಅಪ್ಲೈ ಆಗುತ್ತೆ, ಇದ್ರ ಹೇಗೆ ಪರಿಣಾಮ ಬೀರುತ್ತೆ? ಮುಂಚೆ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್ ಮೇಲೆ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ಎಕ್ಸ್ಪೋರ್ಟ್ಸ್ ಮೇಲೆ ಎಕ್ಸ್ಪೋರ್ಟ್ಸ್ ಮಾಡುವಾಗ ನಾವು ತೆರಿಗೆಯನ್ನ ಸೇರಿಸಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಈಗ ಎಕ್ಸ್ಪೋರ್ಟ್ಸ್ ಗೆ ಈಗ ಎರಡು ತರ ಇದೆ. ಒಂದು ಕೆಲವು ಟ್ಯಾಕ್ಸ್ ಗಳಿಗೆ ಎಕ್ಸೆಂಪ್ಟೆಡ್ ಟ್ಯಾಕ್ಸ್ ಅಂತ, ಇನ್ನೊಂದು ಜೀರೋ ರೇಟೆಡ್ ಟ್ಯಾಕ್ಸ್ ಅಂತ. ಎಕ್ಸೆಂಪ್ಟೆಡ್ ಟ್ಯಾಕ್ಸ್ ಅಂದ್ರೆ ಕೆಲವು ಕಮಾಡಿಟಿ ಪಟ್ಟಿಗೆ ತೆರಿಗೆನೇ ಇಲ್ಲ. ಇನ್ನು ಕೆಲವು ಪ್ರಾಡಕ್ಟ್ ಗಳಿಗೆ ಈ ಟೆಲಿವಿಷನ್ ಇದೆ, ನೀವು ಎಕ್ಸ್ಪೋರ್ಟ್ ಮಾಡಬೇಕು, ಅದ್ರ ಮೇಲೆ ತೆರಿಗೆ ಇದೆ. ಇಲ್ಲಿ ಲೋಕಲ್ ಸೇಲ್ ಮಾಡಿದ್ರೆ, ಬಟ್ ಎಕ್ಸ್ಪೋರ್ಟ್ ಮಾಡಿದ್ರೆ ಅದ್ರ ಮೇಲೆ ತೆರಿಗೆ ಇಲ್ಲ. ಅದಕ್ಕೆ ಜೀರೋ ರೇಟೆಡ್ ಅಂತ ಹೇಳ್ತೀವಿ. ಆಮೇಲೆ ಅದ್ರ ಮೇಲೆ ನೀವು ಪರ್ಚೇಸ್ ಮಾಡೋ ಇನ್ಪುಟ್ಸ್ ಗಳಿದೆಯಲ್ಲ, ಇನ್ಪುಟ್ಸ್ ಕೊಡೋ ತೆರಿಗೆಯನ್ನ ನಿಮಗೆ ರೀಫಂಡ್ ರೂಪದಲ್ಲಿ ವಾಪಸ್ ಬರುತ್ತೆ. ವಾಟ್ ಯು ಎಕ್ಸ್ಪೋರ್ಟ್ ಈಸ್ ಓನ್ಲಿ ದಿ ವ್ಯಾಲ್ಯೂ ಆಫ್ ದಿ ಗೂಡ್ಸ್. ದಟ್ ಈಸ್ ವೈ ಅವರ್ ಪ್ರಾಡಕ್ಟ್ಸ್ ವಿಲ್ ಬಿ ವೆರಿ ಕಾಂಪಿಟೇಟಿವ್ ಇನ್ ಇಂಟರ್ನ್ಯಾಷನಲ್ ಮಾರ್ಕೆಟ್. ದೇರ್ ಬೈ ಅವರ್ ಎಕಾನಮಿ ವಿಲ್ ಬಿ ಸ್ಟ್ರೆಂಥೆನ್ಡ್. ದಟ್ ಈಸ್ ದಿ ಎಕ್ಸ್ಪೋರ್ಟ್ ಪಾರ್ಟ್ ಆಫ್ ಇಟ್. ದಿ ಅದರ್ ಪಾರ್ಟ್ ಈಸ್ ಇಂಪೋರ್ಟಿಂಗ್. ಇಂಪೋರ್ಟ್ ಮಾಡಿದಾಗ ಏನಾಗ್ತದೆ, ಯಾರು ಇಂಪೋರ್ಟ್ ಮಾಡಿದಾಗ ಅದಕ್ಕೆ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಲ್ಲಿ IGST ಅಂತ ಕಟ್ಟಬೇಕು. IGST ನ ಇಂಟರ್ನ್ಯಾಷನಲ್ ಇದೆ. ಎಷ್ಟು ಅಪ್ಲಿಕೇಬಲ್ ರೇಟ್ಸ್ 5% ಅಂತಿದ್ರೆ ಅದರಲ್ಲಿ 2.5% CGST ಇರುತ್ತೆ, 2.5% ಸ್ಟೇಟ್ ಟ್ಯಾಕ್ಸ್ ಇರುತ್ತೆ. ಟೋಟಲ್ 5% IGST ಅಂತ ತಗೊಂಡು ಅದನ್ನ ಪರ್ಚೇಸ್ ಮಾಡ್ತಿದ್ದಂಗೆ ಪರ್ಚೇಸ್ ವ್ಯಾಲ್ಯೂ ಮೇಲೆ ಅವರು ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಲ್ಲಿ ಅದನ್ನ ನೆಕ್ಸ್ಟ್ ಮಂತ್ ತೆರಿಗೆ ಕಟ್ಟುವಾಗ ಅದನ್ನ ಕಟ್ಟಬೇಕು. ಅದು ಅವರಿಗೆ ಇನ್ಪುಟ್ ಆಗಿ ಬರುತ್ತೆ. ನೆಕ್ಸ್ಟ್ ಸೇಲ್ ಮಾಡುವಾಗ ಅದನ್ನ ಕ್ರೆಡಿಟ್ ತಗೊಂಡು ಇನ್ನು ಉಳಿದ ವ್ಯಾಲ್ಯೂ ಅಡಿಷನ್ ಮೇಲೆ ಟ್ಯಾಕ್ಸ್ ಕಟ್ತಾ ಹೋಗ್ಬೇಕು. ಇದು ಇಂಪೋರ್ಟ್ಗೆ ಇರೋ ಒಂದು ಪದ್ಧತಿ. ಆಮೇಲೆ ಎಕ್ಸ್ಪೋರ್ಟ್ಸ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಈಗೆಲ್ಲ ಟೈಮ್ ಲೈನ್ಸ್ ಅಲ್ಲಿ ಇನ್ಪುಟ್ ಟ್ಯಾಕ್ಸ್ ಈ ಇಂಡಸ್ಟ್ರೀಸ್ಗೆಲ್ಲ ಅವರ ಮನೆಯೆಲ್ಲ ನಿಂತೋಗ್ಬಿಡುತ್ತೆ ಅಂತೇಳಿ ಬೇಗ ಕೊಡ್ಬೇಕು ಅಂತೇಳಿ ಎಲ್ಲ ಒತ್ತಡಗಳು ಕೂಡ ಎಲ್ಲ ಬರ್ತಾ ಇದೆ. ಆಮೇಲೆ ಆನ್ಲೈನ್ ಅವರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋ ಕೂಡ ಆ ಮಟ್ಟದಲ್ಲಿ ನೆಟ್ವರ್ಕ್ ಇವೆಲ್ಲ ಮಾಡೋ ಒಂದು ಉದ್ದೇಶ ಅದು ಕೂಡ ನಡೀತಾ ಇದೆ. ಈಗ ಯಾವುದೇ ಒಂದು ತೆರಿಗೆ ಪದ್ಧತಿಯಿಂದ ಒಂದು ತೆರಿಗೆ ಪದ್ಧತಿ ಇನ್ನೊಂದು ತೆರಿಗೆ ಪದ್ಧತಿ ಬಂದಾಗ ಒಂದು ವ್ಯವಸ್ಥೆಯಿಂದ ಇನ್ನೊಂದು ವ್ಯವಸ್ಥೆ ಬರುವಾಗ ಒಂದು ಸಣ್ಣ ಅವ್ಯವಸ್ಥೆ ಇದ್ದೇ ಇರುತ್ತೆ. ಇದು ಬಿಗಿನಿಂಗ್ ಅಲ್ಲಿ ಇದ್ದೇ ಇರುತ್ತೆ. ಅದನ್ನ ನಾನು ವ್ಯಾಟ್ ಪೀರಿಯಡ್ ಅಲ್ಲಿ ಮಾರಾಟ ತೆರಿಗೆಯಿಂದ ವ್ಯಾಟ್ ಬಂದಾಗ ಅವಾಗ ಈ ಇಷ್ಟೊಂದು ಟೆಕ್ನಾಲಜಿ ಕೂಡ ಇರಲಿಲ್ಲ. ಅವಾಗ ಹಲವಾರು ತೊಂದರೆಗಳನ್ನ ಅನುಭವಿಸಿದ್ದೀವಿ. ಈಗ ಅಷ್ಟು ತೊಂದರೆಗಳು ಏನಿಲ್ಲ. ಟೆಕ್ನಾಲಜಿ ಲೆಡ್ ಸಿಸ್ಟಮ್ ಆದ್ರಿಂದ ನನಗೆ ಈಗೆಲ್ಲ ಇನಿಷಿಯಲಿ ಇದ್ವು ಪ್ರಾಬ್ಲಮ್ಗಳು ಇದ್ವು, ಈಗೆಲ್ಲ ಸುಧಾರಿಸಿ ಒಂದು ಮಟ್ಟಕ್ಕೆ ಬಂದಿದೆ ಅಂತ ನಾನು ಓಕೆ. ಈಗ ಇದಿಷ್ಟು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಗ್ಗೆ ಆಯ್ತು. ಮುಂದಿನ ಸೆಕ್ಟರ್ ತಗೊಂಡ್ರೆ ಈ ರಿಯಲ್ ಎಸ್ಟೇಟ್ ಮತ್ತು ಹೌಸಿಂಗ್ ಸೆಕ್ಟರ್ಗೆ ತಗೊಂಡ್ರೆ ಅಲ್ಲೂ ಕೂಡ ಟ್ಯಾಕ್ಸ್ ಎಕ್ಸಂಪ್ಷನ್ GST ಎಕ್ಸಂಪ್ಷನ್ ಇದೆ ಅನ್ನೋದು. ಇದು ಹೇಗೆ ಮನೆ ಖರೀದಿ ಮಾಡೋರಿಗೆ ಉಪಯುಕ್ತವಾಗುತ್ತೆ ಅಥವಾ ಹೇಗೆ ಅವ್ರಿಗೆ ಬೆನಿಫಿಟ್ ಆಗಬಹುದು? ಮುಂಚೆ ಏನಾಗ್ತಿತ್ತು, ಒಂದು ಮನೆ ಖರೀದಿ ಅಂತಂದ್ರೆ ಅದರಲ್ಲಿ ಗೂಡ್ಸ್ ಅಂಡ್ ಸರ್ವಿಸಸ್ ಎರಡೂ ಸೇರ್ತಾ ಇತ್ತು. ಅದಕ್ಕೆ ಅವಾಗ ನಾವೇನ್ ಮಾಡ್ತಾ ಇದ್ವಿ, ಗೂಡ್ಸ್ ಪಾರ್ಟಿಗೆ ಸ್ಟೇಟ್ ಟ್ಯಾಕ್ಸ್ ಹಾಕ್ತಾ ಇದ್ರು, ಇನ್ನೊಂದು ಸರ್ವಿಸ್ ಸೆಕ್ಟರ್ಗೆ ಸರ್ವಿಸ್ ಟ್ಯಾಕ್ಸ್ ಅನ್ನ ಸೆಂಟ್ರಲ್ ಗವರ್ಮೆಂಟ್ ನವರು ಹಾಕ್ತಾ ಇದ್ರು. ನಾವು ಮನೆ ಖರೀದಿಯಲ್ಲಿ ಎರಡು ಕೂಡ ಆಡ್ ಆಗ್ತಿದೆ. ಎರಡು ಮನೆ ಖರೀದಿ ಅಂತಂದ್ರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾತ್ರ, ಸೈಟ್ ಕನ್ಸ್ಟ್ರಕ್ಷನ್ ಮಾತ್ರ. ಆ ನಾವೇನ್ ಮಾಡ್ತಾ ಇದ್ವಿ, 70% ಈಗ ಒಂದು 10 ಲಕ್ಷ ರೂಪಾಯಿ ಯಾವ್ದಾದ್ರು ಒಂದು ಫ್ಲಾಟ್ ಖರೀದಿ ಮಾಡಿದ್ರೆ 70% ಮೇಲೆ ನಾವು ಗೂಡ್ಸ್ ಅಂತೇಳಿ ಟ್ಯಾಕ್ಸ್ ಹಾಕ್ತಾ ಇದ್ವಿ. ಅದಕ್ಕೆ 14% ಟ್ಯಾಕ್ಸ್ ಇತ್ತು ಮುಂಚೆ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಲ್ಲಿ. ಅದಕ್ಕೆ ಇನ್ನು ಉಳಿಕಿದ್ದು 30% ಸರ್ವಿಸ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಇದ್ವಿ. ಬಟ್ ದಿ ಸರ್ವಿಸ್ ಟ್ಯಾಕ್ಸ್ ಪೀಪಲ್ ವರ್ ಟ್ರೀಟಿಂಗ್ ಇಟ್ 40%. ನೀವು 110% ಮೇಲೆ ಟ್ಯಾಕ್ಸ್ ಅನ್ನ, ಅದ್ರ ಮೇಲೆ ಸರ್ವಿಸ್ ಟ್ಯಾಕ್ಸ್ ಅದೊಂದು 12% ಎಷ್ಟೋ ಇತ್ತು. ಒಟ್ಟಿಗೆ ಟೋಟಲ್ ಟ್ಯಾಕ್ಸ್ ಲೈಬಿಲಿಟಿ ಯೂಸ್ ಟು ಬಿ ಅರೌಂಡ್ 18-20% ಇರೋದು. ಈಗ ಏನಾಗಿದೆ, ಈಗ GST ಬಂದಾದ್ಮೇಲೆ ಸಿಮೆಂಟ್ಗೆ 28% ಟ್ಯಾಕ್ಸ್ ಇತ್ತು, ಐರನ್ ಸ್ಟೀಲ್ಗೂ ಕೂಡ ಜಾಸ್ತಿ ಇತ್ತು. ಈಗ ಅದನ್ನೆಲ್ಲ ಕಡಿಮೆ ಮಾಡ್ತಾ ಬಂದಿದ್ದಾರೆ. ಆಮೇಲೆ ವರ್ಕ್ಸ್ ಕಾಂಟ್ರಾಕ್ಟ್, ಈಗ ಏನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇದಕ್ಕೆಲ್ಲ ವರ್ಕ್ಸ್ ಕಾಂಟ್ರಾಕ್ಟ್ ಅಂತಾರೆ. ವರ್ಕ್ಸ್ ಕಾಂಟ್ರಾಕ್ಟ್ ಮೇಲೆ ಮುಂಚೆ ಗೂಡ್ಸ್ ಅಂಡ್ ಸರ್ವಿಸ್ ಕಾಂಪೋಸಿಟ್
ಸಪ್ಲೈ ಅಂತ ಹೇಳಿದ್ರು ಈಗ ಅದನ್ನು ಸರ್ವಿಸ್ ಅಂತ ಹೇಳಿದೆ. ಇಟ್ ಇಸ್ ಓನ್ಲಿ ಸರ್ವಿಸ್ ಮೇಲೆ ಇನಿಷಿಯಲಿ 18% ಟ್ಯಾಕ್ಸ್ ಇತ್ತು, ಅದಾದ್ಮೇಲೆ 12% ಮಾಡೋದು. ಈಗ ಸಾಮಾನ್ಯ ಜನರಿಗೆ ಇದರಿಂದ ತೊಂದರೆ ಆಗ್ತಾ ಇದೆ, ಹೊರೆ ಆಗ್ತಾ ಇದೆ ಅಂತ ಹೇಳಿ ಅದನ್ನ 5%ಗೆ ರಿಡ್ಯೂಸ್ ಮಾಡಿದ್ದಾರೆ. ಈಗ ದಟ್ ಈಸ್ ಓನ್ಲಿ ಫಾರ್ ಹೌಸಿಂಗ್ ಸೆಕ್ಟರ್. ಆವಾಗ ಅಲ್ಲಿ ಇನ್ಪುಟ್ ಅನ್ನ ಯಾವುದನ್ನು ಕೇಳೋದಿಲ್ಲ. ಯಾವುದೋ ನೀವು ಮನೆ ಕಟ್ತಿದ್ರೆ ನೀವು ಎಲ್ಲಿಂದಲ್ಲ ಸಾಮಗ್ರಿಗಳನ್ನು ಪರ್ಚೇಸ್ ಮಾಡಿ ಮನೆ ಕಟ್ಟಿದ್ರು ತಲೆ ಕೆಡ್ಸ್ಕೊಳ್ಳೋದೇನಿಲ್ಲ. 5% ಯಾರು ಖರೀದಿ ಮಾಡ್ತಾರೋ ಅವರು ಕೂಡ ಸಾಮಾನ್ಯ ತೆರಿಗೆಯಾಗಿ 5% ಅನ್ನ ಸಾಮಾನ್ಯ ಜನರಿಗೆ ಅನುಕೂಲ ಆಗಬೇಕು ಅನ್ನೋದೇ ಅಂತೇಳಿ ಇತ್ತೀಚಿನ ಒಂದು ತಿದ್ದುಪಡಿ ಇದು. ಸೊ ಸಾಕಷ್ಟು ಪ್ರಮಾಣದಲ್ಲಿ ಒಂದು ಮನೆ ಕಟ್ಟೋರಿಗೆ ತೆರಿಗೆ ಕಡಿಮೆ ಆಗಿದೆ ಅಂತಾನೆ ಆಗಿದೆ. ಸ್ಕೇಲಿಂಗ್ ಫ್ರಮ್ 14% ಆರ್ ಪ್ಲಸ್ ಟು 5% ಒಳ್ಳೆ ಸಂತಸದ ವಿಷಯನೇ ಅಂತ. ಓಕೆ, ಮುಂದಿನ ವಿಷಯ ಏನು ಅಂತಂದ್ರೆ ಈ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಈ ಒಂದು ಕಾನ್ಸೆಪ್ಟ್ ಜೊತೆಗೆ ಮೇಕ್ ಇನ್ ಇಂಡಿಯಾ, ಇದು ಎಲ್ಲಾ ಕಡೆ ಒಂದು ಈ GST ಏನಿದೆ ಅದಕ್ಕೆ ಪೂರಕವಾಗಿದೆ ಅನ್ನೋ ಒಂದು ಮಾತು ಕೇಳಿಬರ್ತದೆ. ಇದು ಹೇಗೆ ಇದನ್ನ ಈಗ ನಮ್ಮ ಪ್ರಧಾನಮಂತ್ರಿಯವರು ಹೇಳ್ತಲೇ ಇರ್ತಾರೆ, ಅವರು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಆಗ್ಬೇಕು. ಮೇಕ್ ಇನ್ ಇಂಡಿಯಾ ಅಂದ್ರೆ ಯು ಶುಡ್ ಮೇಕ್ ಎವ್ರಿಥಿಂಗ್ ಇನ್ ಇಂಡಿಯಾ ಅಂತ ಹೇಳಿ. ಅದಕ್ಕೋಸ್ಕರ ಇತ್ತೀಚೆಗೆ ನೀವು ಪೇಪರ್ ಎಲ್ಲ ಓದಿರ್ಬೋದು, ಈ ಡಿಫೆನ್ಸ್ ಸೆಕ್ಟರ್ ನಲ್ಲಿ 100% ಇಟ್ ಶುಡ್ ಬಿ ಮೇಕ್ ಇನ್ ಇಂಡಿಯಾ ಅಂತ. ಆಮೇಲೆ ಬೇರೆ ಇಂಡಸ್ಟ್ರಿಗಳು ಎಲ್ಲರೂ ಕೂಡ ಹೊರ ದೇಶದವರು ಇಲ್ಲಿ ಬಂದು ಮ್ಯಾನುಫ್ಯಾಕ್ಚರ್ ಮಾಡೋದು. ಅವರಿಗೆ ಮುಂಚೆ ಎಲ್ಲ ಏನು ಟ್ಯಾಕ್ಸ್ ಡಿಸ್ಟಾರ್ಷನ್ಸ್ ಇದ್ದಿದ್ದರಿಂದ ಅವ್ರಿಗೆ ಅನುಕೂಲ ಆಗ್ತಾ ಇರಲಿಲ್ಲ. ಈಗ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಆದ್ರಿಂದ ಈಗ ಯಾವುದೋ ಒಂದು ಏನು ಡೆಲ್ಲಿನಲ್ಲಿ ಒಂದು ಕಂಪನಿ ಇದೆ, ಬೆಂಗಳೂರಿಂದ ಒಂದು ಸರಕುಗಳನ್ನ ಇನ್ಪುಟ್ಸ್ ಅನ್ನು ಪರ್ಚೇಸ್ ಮಾಡಿದ್ರೆ ದೇ ವಿಲ್ ಗೆಟ್ ಇನ್ಪುಟ್ ಕ್ರೆಡಿಟ್ಸ್ ದೇರ್ ಅಂಡ್ ಇಟ್ ಇಸ್ ಓನ್ಲಿ ಟ್ಯಾಕ್ಸ್ ಇನ್ ಡೆಲ್ಲಿ ಅಂಡ್ ಅಗೈನ್ ಇಫ್ ಇಟ್ ಈಸ್ ಸೆಂಟ್ ಫ್ರಮ್ ದೇರ್ ಇಲ್ಲಿ ಬೆಂಗಳೂರಿಗೆ ಬಂದ್ರೆ ಬೆಂಗಳೂರಲ್ಲಿ ಏನು ಟ್ಯಾಕ್ಸ್ ಇದೆಯೋ ಅದನ್ನ ಮಾತ್ರ ಬರ್ತದೆ. ಆಮೇಲೆ ಹೊರಗಡೆ ಇಫ್ ದೇ ಎಕ್ಸ್ಪೋರ್ಟ್ ಇಟ್ ಸೊ ದೇ ಗೆಟ್ ಇನ್ಪುಟ್ ಕ್ರೆಡಿಟ್ ರಿಫಂಡೆಡ್. ನೋ ಟ್ಯಾಕ್ಸ್ ಈಸ್ ಎಕ್ಸ್ಪೋರ್ಟೆಡ್ ಲೋಡೆಡ್ ಟು ದಿ ವ್ಯಾಲ್ಯೂ ಆಫ್ ದಿ ಗೂಡ್ಸ್. ಈ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ಸ್ಗೆ ಇದು ಇದಕ್ಕಿಂತ ಏನು ಅನುಕೂಲಕರವಾದ ವಾತಾವರಣ ಇನ್ಯಾವುದೂ ಇಲ್ಲ ಅಂತ ನಾನು ಅನ್ಕೊಂಡೆ. ಇದು ಈಗ ಹೊಸ ಇಂಡಸ್ಟ್ರಿ ಮಾಡೋ ಟೆಕ್ನೋಕ್ರಾಟ್ಸ್ಗಳಿಗೆ, ಆಮೇಲೆ ಈವನ್ ಎಲ್ಲ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ಗಳಿಗೆ ಕೂಡ ಇದರಿಂದ ಹೆಲ್ಪ್ ಆಗ್ತಾ ಇದೆ. ಆಮೇಲೆ ಇದರಲ್ಲಿ ಒಂದು ಸರಳೀಕರಣದಿಂದ ನೀವು ಎಲ್ಲ ಕಡೆ ನೋಡ್ಬೋದು. ಇದರಿಂದ ನನ್ನ ಪ್ರಕಾರ ತುಂಬಾ ಹೆಲ್ಪ್ ಆಗಿದೆ ಅಂತಲೇ ನನ್ನ ಒಂದು. ಆಮೇಲೆ ನಿಮ್ಮ ಎರಡನೇ ಪ್ರಶ್ನೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಏನು ಅಂತ. ನಾನು ಕಮರ್ಷಿಯಲ್ ಟ್ಯಾಕ್ಸ್ ಅಲ್ಲಿ ವರ್ಕ್ ಮಾಡುವಾಗ ವರ್ಲ್ಡ್ ಬ್ಯಾಂಕಿಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಮೇಲೆ ನಮ್ಮ ಅನಾಲಿಸಿಸ್ ಮಾಡಲಿಕ್ಕೆ ಬಂದಿದ್ದು. ಆವಾಗ ನಾನು ವಾಣಿಜ್ಯ ತೆರಿಗೆ ಇಲಾಖೆಯ ಪರವಾಗಿ ಒಬ್ಬ ಸದಸ್ಯನಾಗಿ ವರ್ಲ್ಡ್ ಬ್ಯಾಂಕ್ ಮುಂದೆ ಹೋಗಿ ನಮ್ಮ ಇಲಾಖೆಯಲ್ಲಿ ಆಗಿರೋ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ ನಾವು ರೆಪ್ರೆಸೆಂಟ್ ಮಾಡಿದಾದ್ಮೇಲೆ ಅಲ್ಲಿ ನಮ್ಮ ಇಲಾಖೆಗೆ 97 ಮಾರ್ಕ್ಸ್ ಔಟ್ ಆಫ್ 100 ಕೊಟ್ಟರು. 2 ಮಾರ್ಕ್ಸ್ ಅನ್ನ 2 ವಿಚಾರಕ್ಕೆ ಕೊಡಲಿಲ್ಲ. ಒಂದು ಏನು ಅಂದ್ರೆ, ಇವತ್ತು ಯಾರಾದ್ರೂ ರಿಜಿಸ್ಟ್ರೇಷನ್ ಅಪ್ಲೈ ಮಾಡಿದ್ರೆ ಅವತ್ತಿನ ದಿನನೇ ರಿಜಿಸ್ಟ್ರೇಷನ್ ಯಾಕೆ ಕೊಡಕ್ ಆಗೋದಿಲ್ಲ, ನಮ್ಮಲ್ಲಿ ಮಿನಿಮಮ್ 21 ಡೇಸ್ ಏನೋ ಇತ್ತು. ಅದು ಒಂದು ಕಾರಣಕ್ಕೆ ನಮಗೆ 1.5 ಮಾರ್ಕ್ಸ್ ಕಟ್ಟಾಯ್ತು. ಇನ್ನೊಂದು ಕಾರಣ, ಎಲ್ಲದಕ್ಕೂ ಸೇರಿ ಒಂದು ಕಾಮನ್ ರಿಜಿಸ್ಟ್ರೇಷನ್ ನಂಬರ್ ಇರಬೇಕು. ನೀವು ಈಗ ಎಂಟ್ರಿ ಟ್ಯಾಕ್ಸ್ ಒಂದು ನಂಬರ್ ಇಟ್ಕೊಂಡಿದ್ದೀರಿ, CGST ಒಂದು CST ಒಂದು ಇಟ್ಕೊಂಡಿದ್ದೀರಿ, ಆಮೇಲೆ ವ್ಯಾಟ್ ಒಂದು ಇಟ್ಕೊಂಡಿದ್ದೀರಿ. ಅದೇ ಕಾರಣಕ್ಕೆ ಬರಲಿಲ್ಲ. ಅಂದ್ರೆ ಈಗ GST ರೆಜಿಮ್ ಅಲ್ಲಿ ನಾವು ಏನು ನಮ್ಮ ಇಲಾಖೆನ ವಿ ಹ್ಯಾವ್ ಟೇಕನ್ ಇಟ್ ಟು ದಿ ಡೋರ್ ಸ್ಟೆಪ್ಸ್ ಆಫ್ ದಿ ಸಪ್ಲೈಯರ್ಸ್. ಅವರು ಏನು ಒನ್ ಟು ಒನ್ ಇಂಟರ್ಫೇಸ್ ಇಲ್ಲ. ಆಮೇಲೆ ಈಗ ನಾವು ಅಧಿಕಾರಿಗಳಿಗೆ ಕೂಡ ಅವ್ರ ಆಫೀಸು ನೀವು ಅಂದ್ಕೊಂಡಾಗ ಆಫೀಸಲ್ಲೇ ಇರಬೇಕು ಅಂತ ಹೇಳಿ ಒಂದು ಲ್ಯಾಪ್ಟಾಪ್ ಇಟ್ಕೊಂಡು ಹೋದ್ರೆ ಅದೇ ಅವ್ರು ಎಲ್ಲಿರ್ತಾರೋ ಅಲ್ಲೇ ಆಫೀಸ್ ಆಗುತ್ತೆ. ಎಲ್ಲದೂ ಕೂಡ ಟೆಕ್ನಾಲಜಿ ಲೆಡ್ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಆಗಿರೋದ್ರಿಂದ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ it is in a way we are helping all the taxpayers to comply on their own. It is I think blessing in disguise. So technology is helping them a lot. And everybody is appreciating technology ಬಗ್ಗೆ ಮಾತಾಡ್ತಿರೋದ್ರಿಂದ ಈ ಪ್ರಶ್ನೆ ನಾನು ಕೇಳ್ತೀನಿ. ಟೆಕ್ನಾಲಜಿ ಹೇಗೆ GST ಗೆ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಆಗಿ ವರ್ಕ್ ಮಾಡ್ತಿದೆ? GST ಎಷ್ಟು ಇಂಪ್ರೂವೈಸ್ ಮಾಡಿರ್ಬೋದು? GST ಟೆಕ್ನಾಲಜಿ ಇಲ್ಲದೆ ಇದ್ರೆ GST ಇರೋಕೆ ಸಾಧ್ಯನೇ ಇಲ್ಲ. ಟೆಕ್ನಾಲಜಿ ಅಂಡ್ GST ಅಟ್ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಬೋತ್ ಗೋ ಟುಗೆದರ್. ಈಗ ನಮ್ಮಲ್ಲಿ GST ನೆಟ್ವರ್ಕ್ ಅಂತ ಒಂದು ತಂದಿದೆ. GST ನೆಟ್ವರ್ಕ್ ಅಂದ್ರೆ ಇಟ್ ಇಸ್ ದಿ ಸಾಫ್ಟ್ವೇರ್ ಇಂಪ್ಲಿಮೆಂಟೇಷನ್ ಟೆಕ್ನಾಲಜಿ ಪಾರ್ಟ್. ಅದು ಈಗ 2 ಅಂಗ ಇದೆ GST ಅಡ್ಮಿನಿಸ್ಟ್ರೇಷನ್ ಅಲ್ಲಿ. ಒಂದು ಫ್ರಂಟ್ ಎಂಡ್, ಅನದರ್ ಇಸ್ ಬ್ಯಾಕ್ ಎಂಡ್. ಫ್ರಂಟ್ ಎಂಡ್ ಇಸ್ GST ನೆಟ್ವರ್ಕ್, ಬ್ಯಾಕ್ ಎಂಡ್ ಇಸ್ ಆಫೀಸರ್ಸ್. ಫ್ರಂಟ್ ಎಂಡ್ ಅಲ್ಲಿ ಏನಾಗುತ್ತೆ, ನೀವು ರಿಟರ್ನ್ಸ್ ಪ್ರೊಸೆಸಿಂಗ್ ಆಗಲಿ, ಟ್ಯಾಕ್ಸ್ ಕಟ್ಟೋದಾಗ್ಲಿ,
ಪೇಮೆಂಟ್ಸ್ಗಳಾಗಲಿ ಎಲ್ಲದನ್ನು GST ನೆಟ್ವರ್ಕಿಗೆ ಮಾಡೋದು. ಈಗ ನಾನು ನಿಮ್ಗೆ ಹೇಳಿದೆ ಡ್ಯುಯಲ್ ಟ್ಯಾಕ್ಸೇಷನ್ ಸಿಸ್ಟಮ್ ಇದೆ ಅಂತ ಹೇಳಿ, CGST SGST ಇದೆ. ಇದ್ರೂ ಕೂಡ ತೆರಿಗೆ ಕಟ್ಟೋದು ಒಂದೇ ರಿಟರ್ನ್, ಒಂದೇ ಮಂತ್ಲಿ ರಿಟರ್ನ್ ಫೈಲ್ ಮಾಡೋದು. ಅದು ಎಲ್ಲದೂ ಕೂಡ GST ನೆಟ್ವರ್ಕ್ ಹೋಗುತ್ತೆ. ಅಲ್ಲಿ ಎಲ್ಲವೂ ಕೂಡ ಸಮಾನಾಂತರವಾಗಿ ಡಿವೈಡ್ ಆಗಿ ಕನ್ಸರ್ನ್ಡ್ ಇಲಾಖೆಗಳಿಗೆ ಆ ಇನ್ಫಾರ್ಮೇಶನ್ ಬರುತ್ತೆ. ಆ ಅಧಿಕಾರಿಗಳು ಅದನ್ನು ನೋಡ್ತಾರೆ, ನೋಡಿ ಅದನ್ನು ಪ್ರೋಸೆಸ್ ಮಾಡ್ತಾರೆ. ಇದು GST ನೆಟ್ವರ್ಕ್ ಮಾಡ್ತಾ ಇರೋ ಅತ್ಯದ್ಭುತವಾದ ಕೆಲಸ. ನಮ್ಮ ಇನ್ಫೋಸಿಸ್ನವರು ಅದಕ್ಕೆ ಈ ಕ್ಲಿಷ್ಟಕರವಾದ ಒಂದು ಏನು ಪ್ರಾಸೆಸ್ ಇತ್ತು ಅದನ್ನ ಆದಷ್ಟು ಮಿನಿಮೈಸ್ ಮಾಡಿರುವಂತದ್ದು. ಆಮೇಲೆ ಒಂದನ್ನ ಏನ್ ತಿಳ್ಕೊಬೇಕು ಅಂದ್ರೆ, ರಿಟರ್ನ್ ಫೈಲ್ ಮಾಡುವಾಗ ರಿಟರ್ನ್ ಜೊತೆನಲ್ಲಿ ನೀವೆಲ್ಲಾ ಇನ್ಫಾರ್ಮೇಶನ್ ಕೂಡ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ್ರೆ, ಸಪೋಸ್ ನಿಮ್ದೇ ಒಂದು ಅಂಗಡಿ ಇದೆ ಅಂತ ಅಂದ್ಕೊಳ್ಳಿ, ನೀವು ನನಗೆ ಸೇಲ್ ಮಾಡಿದ್ರೆ ಯುವರ್ ಸೇಲ್ಸ್ ಇಸ್ ಮೈ ಪರ್ಚೇಸ್. ನೀವು ನಿಮ್ಮ ಸೇಲ್ಸ್ ಅನ್ನ ಸಿಸ್ಟಮ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಅದು ನನ್ನ ಫೋಲ್ಡರ್ ಅಲ್ಲಿ ಬಂದು ಪಾಪಪ್ ಆಗುತ್ತೆ. ಪಾಪಪ್ ಆದಾಗ ನಾನು ಅದನ್ನ whether it is my purchase or not ಅಂತ ವೆರಿಫೈ ಮಾಡಿ, if I say yes, it gets accounted in my books of accounts. It happens on real time basis. ಮುಂಚೆ ಏನಾಗ್ತಿತ್ತು, ನೀವು ಒಂದು ಇನ್ವಾಯ್ಸ್ ಕಳಿಸಬೇಕಾದ್ರೆ 25 ದಿವಸ ಆಗ್ತಾ ಇತ್ತು, ಬರ್ತಲೇ ಇಲ್ಲ, ಅವ್ರು ಯಾರೋ ಫೋನ್ ಮಾಡೋರು, ಹಲವಾರು ತೊಂದರೆಗಳಿತ್ತು. ಇದರಿಂದ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಆಗ್ತಲೇ ಇರಲಿಲ್ಲ. ಈಗ GST ನೆಟ್ವರ್ಕ್ ಕೂಡ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ ಮಹತ್ತರವಾದ ಪಾತ್ರವನ್ನು ವಹಿಸಿದೆ ಅಂತ ನಾನು ಅನ್ಕೊಂಡ್ತೀನಿ. ಪ್ರತಿಯೊಬ್ಬರಿಗೂ ಅಂದ್ರೆ ಫಾಸ್ಟ್ ಆಗಿದೆ, ಸಿಸ್ಟಮ್ ಹ್ಯಾಸ್ ಬಿಕಮ್ ಫಾಸ್ಟ್, ವೆರಿ ಫಾಸ್ಟ್ ಅಂಡ್ ಆ ಟೈಮ್ ಲೈನ್ಸ್ ಗಳನ್ನು ಮೀಟ್ ಮಾಡ್ಲಿಕ್ಕೆ ಆಮೇಲೆ ಎಲ್ಲಕ್ಕೂ ಕೂಡ ತುಂಬಾ ಅನುಕೂಲ ಆಗಿದೆ. ಅಧಿಕಾರಿಗಳಿಗಾಗಿರ್ಬಹುದು ಅಥವಾ ಈ ಕಡೆ ಯಾರು ಪೇ ಮಾಡ್ತಾರೆ ಅಥವಾ ಸಪ್ಲೈಯರ್ಸ್ ಯಾರಿಗೆ ಆಗಿರಬಹುದು, ಎಲ್ಲರಿಗೂ ಒಂದು ರೀತಿಯಾದಂತಹ ಎಲ್ಲರಿಗೂ ಅನುಕೂಲ ಆಗಿದೆ. ಬಟ್ ಇದರಲ್ಲಿ ಒಂದು ಗಮನಿಸಬೇಕಾದ ವಿಚಾರ ಏನು ಅಂದ್ರೆ, ಇದರಲ್ಲಿ ಸೆಲ್ಫ್ ಅಸೆಸ್ಮೆಂಟ್ ಅಂತ ಒಂದಿದೆ. ಈಗ ಯಾವುದೇ ಒಂದು ತೆರಿಗೆ ಪದ್ಧತಿ ತಗೊಂಡ್ರೆ ಅಲ್ಲಿ ಲೆವಿ ಆಫ್ ಟ್ಯಾಕ್ಸ್ ಇರುತ್ತೆ, ಅಸೆಸ್ಮೆಂಟ್ ಆಫ್ ಟ್ಯಾಕ್ಸ್ ಇರುತ್ತೆ ಅಂಡ್ ಕಲೆಕ್ಷನ್ ಆಫ್ ಟ್ಯಾಕ್ಸ್ ಇರುತ್ತೆ. ಇಲ್ಲಿ ಲೆವಿ ಆಫ್ ಟ್ಯಾಕ್ಸ್ ಡೀಲರೇ ನಿಮ್ಮ ಮೇಲೆ ಯಾರೋ ಹೋಗಿ ಟ್ಯಾಕ್ಸ್ ಅನ್ನ ಎಷ್ಟು ಕೊಡಬೇಕು ಅಂತ ನಿಮ್ಗೆ ಬಿಲ್ ಕೊಡ್ತಾನೆ. ಬಿಲ್ ಆಗ ಇಷ್ಟು ನೀವು 18% GST ಕೊಡಬೇಕು, ಅದರಲ್ಲಿ SGST 9%, CGST ಸ್ಪ್ಲಿಟ್ ಔಟ್ ಮಾಡಿ ನಿಮ್ಗೆ ಇನ್ವಾಯ್ಸ್ ಕೊಡ್ತಾರೆ. ಅಲ್ಲೇನೆ ಅವನ ಟ್ಯಾಕ್ಸ್ ಅನ್ನ ಲೆವಿ ಮಾಡ್ಬಿಟ್ಟ. ಮಾಡಿದಾದ್ಮೇಲೆ ಅವ್ನು ಮಂತ್ಲಿ ರಿಟರ್ನ್ ಮಾಡುವಾಗ ಅದನ್ನ ಸೆಲ್ಫ್ ಅಸೆಸ್ಮೆಂಟ್ ಅಂತ ಮಾಡ್ತಾರೆ. ಮುಂಚೆಲ್ಲ ನಾವೆಲ್ಲ ಪುಸ್ತಕಗಳೆಲ್ಲ ವೆರಿ ಇಯರ್ ಒಮ್ಮೆ ಕರೆದು ಅದನ್ನೆಲ್ಲ ನೋಡಿ ಅದ್ರ ಸರಿ ಇದೆಯೋ ತಪ್ಪಿದೆಯೋ ಅಂತ ನೋಡ್ತಾ ಇದ್ವಿ. ಈಗ ಹಂಗಿಲ್ಲ. ಈಗ ಅವನು ಅವನೇ ಅಸೆಸ್ಮೆಂಟ್ ಮಾಡ್ಕೊಳ್ತಾನೆ. ಇಟ್ ಇಸ್ ಕಾಲ್ಡ್ ಸೆಲ್ಫ್ ಅಸೆಸ್ಮೆಂಟ್. ರಿಟರ್ನ್ಸ್ ಆರ್ ಫೈಲ್ಡ್ ಆನ್ ಸೆಲ್ಫ್ ಅಸೆಸ್ಮೆಂಟ್ ಬೇಸಿಸ್. ಆಮೇಲೆ ಅದಕ್ಕೆ ಟ್ಯಾಕ್ಸ್ಗಳು, ಇನ್ಪುಟ್ ಕ್ರೆಡಿಟ್ಗಳು ಎಲ್ಲ ಹೊಂದಾಣಿಕೆ ಆಗಿದ್ರೆ ಆಟೋಮ್ಯಾಟಿಕಲಿ ಸಿಸ್ಟಮೇ ಅದನ್ನ ಅಕ್ಸೆಪ್ಟ್ ಮಾಡುತ್ತೆ. ಅದರಿಂದಾಗಿ ಎಲ್ಲಾ ಕೇಸ್ಗಳಲ್ಲೂ ನೀವು ಹೊಸ ಮರುಕರ ನಿರ್ಧಾರಣೆ ಮಾಡೋ ಅವಶ್ಯಕತೆ ಇಲ್ಲ. ಯಾವ್ದಾದ್ರು ಕೇಸ್ಗಳಲ್ಲಿ ಟ್ಯಾಕ್ಸ್ ವಂಚನೆ, ತೆರಿಗೆ ಕಳ್ತನ ಮಾಡೋದು, ಇಂಥವ ಕೆಲವು ವಿಚಾರಗಳೇನಾದ್ರು ಗಮನಕ್ಕೆ ಬಂದ್ರೆ ಅಂತ ಕೇಸ್ಗಳಲ್ಲಿ ಮಾತ್ರ ಇನ್ಸ್ಪೆಕ್ಷನ್ ಮಾಡೋದಾಗ್ಲಿ ಅಥವಾ ಹೊಸ ಮರುಕರಣೆ ಮಾಡೋದಾಗ್ಲಿ ಆಗುತ್ತೆ. ಇಲ್ಲ ಅಂತಂದ್ರೆ ಆಟೋಮ್ಯಾಟಿಕ್ ಆಗಿ ಕರೆಕ್ಟ್ ಆಗಿ ಟ್ಯಾಕ್ಸ್ ಕಟ್ಟೋರಿಗೆ ಯಾವ ತೊಂದರೆನೂ ಇಲ್ಲ. ಸೊ ಈ ಸಿಸ್ಟಮ್ ಎಷ್ಟು ಅಡ್ವಾನ್ಸ್ಡ್ ಆಗಿದೆ ಅಂತಂದ್ರೆ, ಆ ಫಾಲ್ಟ್ಸ್ ನ ಎಷ್ಟು ನಾವು ಮಿನಿಮೈಸ್ ಮಾಡಿದೆ ಈ ಸಿಸ್ಟಮ್ ಅಂತಂದ್ರೆ, ಅಧಿಕಾರಿಗಳಿಗೂ ಕೂಡ ಕೆಲಸ ಕಡಿಮೆ ಮಾಡಿರುವಂತದ್ದು ಮತ್ತು ಸಾಮಾನ್ಯರಿಗೂ ಕೂಡ ಅಷ್ಟು ಗೊಂದಲಮಯವಾದಂತ ವಾತಾವರಣ ನಿರ್ಮಾಣ ಆಗ್ಲಿಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದು ಈ ಸಿಸ್ಟಮ್. ಓಕೆ, ಮುಂದಿನ ಪ್ರಶ್ನೆ. GST ಯಲ್ಲಿ 2 ರೀತಿಯಾದಂತಹ ವಹಿವಾಟನ್ನ ನಾವು ಕಾಣಬಹುದು. ಒಂದು ಬಿಸ್ನೆಸ್ ಟು ಬಿಸ್ನೆಸ್, ಒಂದು ಬಿಸ್ನೆಸ್ ಟು ಕನ್ಸ್ಯೂಮರ್ ಅಂತ. ಸೊ ಇದರಲ್ಲಿ ಈ ಪದ್ಧತಿಯಲ್ಲಿ ಸರ್ಕಾರ ಒಂದು ಎನೇಬ್ಲರ್ ಅನ್ನೋ ಒಂದು ಇದನ್ನ ಮಾತನ್ನ ಪೇಪರ್ ನಲ್ಲಿ ನಾನು ಓದಿದ್ದೀನಿ. ಸೊ ಇದ್ರ ಬಗ್ಗೆ ನೀವು ಏನ್ ಹೇಳಿ? ಬಿಸ್ನೆಸ್ ಟು ಬಿಸ್ನೆಸ್ ಅಂದ್ರೆ ಅದಕ್ಕೆ B2B ಟ್ರಾನ್ಸಾಕ್ಷನ್ಸ್ ಅಂತ. ಒಬ್ಬ ನಂದೊಂದು ರಿಜಿಸ್ಟ್ರೇಷನ್ ಅಂಡ್ ರಿಜಿಸ್ಟರ್ ಡೀಲರ್, ರಿಜಿಸ್ಟರ್ ಸಪ್ಲೈಯರ್ ಅಂಡ್ GST. ಐ ಸೆಲ್ ದಿ ಗೂಡ್ಸ್ ಅನದರ್ ಕಂಪನಿ. ನಾನು ಸೆಲ್ ಮಾಡಿದ ಗೂಡ್ಸ್ ಅವನಿಗೆ ಇಟ್ ಬಿಕಮ್ಸ್ ಅನ್ ಇನ್ಪುಟ್ ಟು ಹಿಮ್. ಅಗೈನ್ ವೈಲ್ ಈ ಸೆಲ್ಲಿಂಗ್ ದಿ ಗೂಡ್ಸ್ ಟು ಅದರ್ ಪರ್ಸನ್, ನೋ ಈಸ್ ಮೇಕಿಂಗ್ ಸೇಲ್ಸ್ ಟು ಅದರ್ ಪರ್ಸನ್ ಅಂಡ್ ದಟ್ ವಿಲ್ ಬಿ ಇಟ್ಸ್ ಸೀಮ್ಲೆಸ್ ಪ್ರೋಸೆಸ್. ಅದನ್ನ ತಗೊಳ್ಳೋದಿಕ್ಕೆ ನೀವು ಒಬ್ಬ ಬಿಸ್ನೆಸ್ ಟು ಬಿಸ್ನೆಸ್ ಅಲ್ಲಿ ಬಂದಾಗ ನಿಮ್ಮ ಇನ್ಫಾರ್ಮೇಶನ್, ನನಗೆ ಸೇಲ್ ಮಾಡಿದ ಇನ್ಫಾರ್ಮೇಶನ್ ಅನ್ನು ಅಪ್ಲೋಡ್ ಮಾಡಲೇಬೇಕು. ಅಪ್ಲೋಡ್ ಮಾಡಿದಾಗ ನನ್ನಲ್ಲಿ ಆ ಇನ್ಫಾರ್ಮೇಶನ್ ಬರ್ತದೆ. ಆ ಇನ್ಫಾರ್ಮೇಶನ್ ನೋಡೋದಕ್ಕೆ ಕೆಲವು ಅಥಾರಿಟೀಸ್ಗೆ ಅವ್ರದ್ದೇ ಆದ ಪೋಸ್ಟ್ಗಳಲ್ಲಿ ಕೆಲವು ಲೆವೆಲ್ಗಳಲ್ಲಿ ಅದನ್ನ ನೋಡೋದಕ್ಕೆ ಅವಕಾಶ ಇದೆ. ಅದನ್ನ ನೋಡಿ ಅದು ಸರಿಯೋ ತಪ್ಪು, ತಗೊಂಡಿರೋದು ಸರಿಯೋ ತಪ್ಪು ಅನ್ನೋದನ್ನ ಅನಲೈಸ್ ಮಾಡಿ ತೆರಿಗೆ ಬರೋದನ್ನ ಸಮಯದ ಒಳಗೆ, ಸಮಯ ವೇಸ್ಟ್ ಆಗದಂಗೆ ಮಾಡೋದಕ್ಕೆ ಅದು ಸಾಧ್ಯ ಇದೆ. ಅದು ಬಿಸ್ನೆಸ್ ಟು ಬಿಸ್ನೆಸ್. ಅದರಲ್ಲಿ ಅದು ಲೋಕಲ್ ಸಪ್ಲೈಸ್ ಇರ್ಬೋದು, ಇಂಟರ್ಸ್ಟೇಟ್ ಸಪ್ಲೈಸ್ ಇರ್ಬೋದು. ಇಂಟರ್ಸ್ಟೇಟ್ ಸಪ್ಲೈಸ್ ಅನ್ನು ನಾನು ಆಗಲೇ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಇನ್ನೊಂದು ಬಿಸ್ನೆಸ್ ಟು ಸಪ್ಲೈ ಕನ್ಸ್ಯೂಮರ್ ಅಂದ್ರೆ ದೇರ್ ಇಸ್ ನೋ ಫರ್ದರ್ ಸೇಲ್ ಫ್ರಮ್ ಹಿಮ್.
ಈಗ ನೀವೆಲ್ಲರೂ ಹೋಗಿ ಇದಕ್ಕೆ ಹೋಗಿದ್ದೀರಾ ಅಂತ ಇಟ್ಕೊಳ್ಳಿ, ಇಲ್ಲಿ ಕೇರಳಗೆ ಎಲ್ಲರೂ ಹೋಗಿ ಒಂದು ಚಿನ್ನದ ಅಂಗಡಿಯಲ್ಲಿ ಹೋಗಿ ಒಂದು ಅಲ್ಲ ಅಲ್ಲಿ ಹೋದಾಗ 2.5 ಲಕ್ಷ ರೂಪಾಯಿ ಒಂದು ಚಿನ್ನ ಖರೀದಿ ಮಾಡಿದ್ದೀರಿ. ಚಿನ್ನ ಖರೀದಿ ಮಾಡಿದಾಗ ಅಲ್ಲಿ ಎಷ್ಟೋ ಟ್ಯಾಕ್ಸ್ ಕೊಟ್ಟಿದ್ದೀರಿ. ಆ ಟ್ಯಾಕ್ಸ್ ಎಲ್ಲಿಗೆ ಬರ್ಬೇಕು ಅನ್ನೋ ಪ್ರಶ್ನೆ ಬಂದ್ರೆ ಆ ಟ್ಯಾಕ್ಸ್ ಕರ್ನಾಟಕಕ್ಕೆ ಬರ್ಬೇಕು. ಯಾಕೆ ಅಂದ್ರೆ ನೀವು ಕರ್ನಾಟಕದವರು, ಕರ್ನಾಟಕದಲ್ಲಿ ಅದನ್ನ ಯೂಸ್ ಮಾಡೋದು, ಕನ್ಸ್ಯೂಮ್ ಆಗೋದು ಇಲ್ಲಿ ಟ್ಯಾಕ್ಸ್ ಬರಬೇಕು. ಅದಕ್ಕೆಲ್ಲ ಅವಕಾಶಗಳನ್ನೆಲ್ಲ ತಂದಿದ್ದಾರೆ. ಈಗ ಅದ್ರ ಬಗ್ಗೆ ಇನ್ನೂ ಕೆಲವು ಸಣ್ಣ ಪುಟ್ಟ ಗೊಂದಲಗಳಿದ್ದಾವೆ. ಅದನ್ನ ಕ್ಲಿಯರ್ ಮಾಡಬೇಕು. ಮುಂದಿನ ದಿನಗಳಲ್ಲಿ ಅದನ್ನ ಸಾಲ್ವ್ ಮಾಡೋದಕ್ಕೆ ಆಗ್ತಾ ಇದೆ. ಇನ್ನೊಂದು ಎಕ್ಸಾಂಪಲ್ ಕೊಟ್ಟೇ ಬಿಡ್ತೀನಿ ನಾನು. ಈಗ ನೀವು ಹೊಸೂರಿನಲ್ಲಿ ಯಾರೋ ಒಬ್ಬ ಇದ್ದಾನೆ, ಹೊಸೂರಲ್ಲಿ ಒಂದು ಕಾರನ್ನು ತಂದು ಬೆಂಗಳೂರಲ್ಲಿ ಬಂದಿದ್ದಾನೆ. ಇಲ್ಲಿ ಬಂದಾಗ ರಿಪೇರಿ ಮಾಡಕ್ ಬಿಟ್ಟಿದ್ದಾನೆ. ರಿಪೇರಿ ಮಾಡಕ್ ಬಂದಾಗ ಅಲ್ಲಿ 2 ಆಗುತ್ತೆ. ಒಂದು ಕಾರನ್ನು ರಿಪೇರಿ ಮಾಡಿದ ಸರ್ವಿಸ್ ಇದೆ, ಇನ್ನೊಂದು ಗೂಡ್ಸ್ ಕೂಡ ಆಗುತ್ತೆ. ಗೂಡ್ಸ್ ಇಲ್ಲೇ ಕನ್ಸ್ಯೂಮ್ ಆಗೋದಿಲ್ಲ. ಇವಾಗ ಸರ್ವಿಸ್ ಈಸ್ ರೆಂಡರ್ಡ್ ಹಿಯರ್. ಆ ಸರ್ವಿಸ್ ಪೋರ್ಷನ್ಗೆ ಈ ರೆಂಡರ್ ಮಾಡಿ ಸರ್ವಿಸ್ ಪೋರ್ಷನ್, ಯಾಕಂದ್ರೆ ಇಲ್ಲೇ ರಿಪೇರಿ ಆಗಿತ್ತು, ಅದನ್ನ ಫರ್ದರ್ ಟ್ರಾನ್ಸ್ಫರ್ ಮಾಡೋಕೆ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲೇ ಟ್ಯಾಕ್ಸ್ ಕಟ್ಟಬೇಕು ಸರ್ವಿಸ್ ಪೋರ್ಷನ್ಗೆ. ಗೂಡ್ಸ್ ಪೋರ್ಷನ್ ರಿಲೇಟೆಡ್ ಅದನ್ನ ಅವರಿಗೆ ಆ ಸ್ಟೇಟ್ಗೆ ಹೋಗ್ಬೇಕು. ಆಮೇಲೆ ಸಣ್ಣ ಪುಟ್ಟ ಟ್ರಾನ್ಸಾಕ್ಷನ್ಸ್ಗೆಲ್ಲ ಟ್ರಾನ್ಸ್ಫರ್ ಮಾಡೋದಕ್ಕೆ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಇದಾವೆ. If it is more than 2.5 lakhs, it will be transferred to the state where that person is ordinarily residing. Okay, ನ್ಯಾಯಯುತವಾಗಿ ಯಾವ ಸ್ಟೇಟ್ಗೆ ತೆರಿಗೆ ಕಟ್ಟಬೇಕಾಗುತ್ತೋ ಅಲ್ಲಿ ತಲುಪಿಸುವಂತ ಪ್ರಯತ್ನ ಈ ಸಿಸ್ಟಮ್ ಅಂತ ಅಲ್ವಾ? ಓಕೆ, ಇದಿಷ್ಟು ಇಲ್ಲಿವರೆಗೂ ಆಯ್ತು. ಈಗ ಮುಂದಿನ ಪ್ರಶ್ನೆ ಏನಂತಂದ್ರೆ GST ಇಂದ ಏನೆಲ್ಲ, ಈಗ ಆಗ್ಲೇ ನೀವು ಸಾಕಷ್ಟು ಈ ಸಿಸ್ಟಮ್ ಕ್ಲಾರಿಟಿ ಕೊಟ್ಟಿದ್ದೀರಾ, ನೀವು ಇದಲ್ದಿರ ಇನ್ನೇನೆಲ್ಲ ಬೆನಿಫಿಟ್ಸ್ ಇರಬಹುದು ಅಂತ. ನಾನು ವಾಣಿಜ್ಯ ತೆರಿಗೆಯಲ್ಲಿ ಇರುವಾಗ ಒಂದು ಎಫೆಕ್ಟ್ ಆಫ್ GST ಆನ್ ವರ್ಕ್ ಕಾಂಟ್ರಾಕ್ಟ್ಸ್ ಅಂತ ಹೇಳಿ ಒಂದು ಕಮಿಟಿ ಮಾಡಿ, ಆ ಕಮಿಟಿಯಲ್ಲಿ ನನ್ನನ್ನು ಸದಸ್ಯ ಮಾಡಿ ಅದನ್ನು ಸ್ಟಡಿ ಮಾಡೋದಕ್ಕೆ ಒಂದು ಕೊಟ್ಟಿದ್ರು. ಅದರಲ್ಲಿ GST ಬಂದಾದ್ಮೇಲೆ ವೆದರ್ ಟ್ಯಾಕ್ಸ್ ರೇಟ್ಸ್ ಹ್ಯಾವ್ ಕಮ್ ಡೌನ್ ಅಥವಾ ಸಪ್ಲೈ ಕಾಂಟ್ರಾಕ್ಟ್ ಪ್ರೈಸ್ ಹ್ಯಾಸ್ ಕಮ್ ಡೌನ್, ಇದನ್ನ ಒಂದು ಎಕ್ಸಾಮಿನ್ ಮಾಡಿ ಅಂತೇಳಿ. ಮುಂಚೆ ಏನಾಗ್ತಾ ಇತ್ತು, ಈಗ ಸರ್ವೆ ಮಾಡೋದಲ್ಲ, ಈಗ ಗವರ್ಮೆಂಟ್ ಕಾಂಟ್ರಾಕ್ಟ್ಸ್ಗೆ ಅವರು ಕೆಲವರೆಲ್ಲ ಬಂದರು, ನಮ್ಮ GST ಬಂದಾದ್ಮೇಲೆ ಟ್ಯಾಕ್ಸ್ ಎಲ್ಲ ಜಾಸ್ತಿ ಆಗ್ತಿದೆ, ನಮಗೆ ಜಾಸ್ತಿ ಕಂಪ್ಲೇಂಟ್ಸ್ ಬರ್ತಾರೆ ಆ ಥರದ್ದು. ಅದು ನಿಜವಾಗ್ಲೂ ಅವರ ಗೊಂದಲ ಅಥವಾ ಅವರ ಕಂಪ್ಲೇಂಟ್ ನಿಜವೇ ಇಲ್ವೇ ಅಂತ ಮಾಡಬೇಕು ಅಂತ ಹೇಳಿ ಒಂದು ಕಮಿಟಿಯನ್ನು ಮಾಡಿದ್ರು. ಅದರಲ್ಲಿ ನಾನು ನಮ್ಮ ಸ್ನೇಹಿತರೆಲ್ಲ ಇದ್ವಿ. ಅದನ್ನ ಐಟಮ್ ವೈಸ್ ಮಾಡ್ತಾ ಹೋದಾಗ, ಈಗ ಮುಂಚೆ ಏನಾಗ್ತಾ ಇತ್ತು, ನಾನು ನಿಮ್ಗೆ ಆಗ್ಲೇ ಹೇಳ್ದಂಗೆ ಮ್ಯಾನುಫ್ಯಾಕ್ಚರ್ ಮೇಲೆ ಟ್ಯಾಕ್ಸ್ ಬರ್ತಾ ಇತ್ತು, ಅದನ್ನ ಒಂದು ಭಾಗದಲ್ಲಿತ್ತು. ಈಗ ಸೇಲ್ಸ್ ಮೇಲೆ ಒಂದು ಭಾಗದಲ್ಲಿ ಬರ್ತಾ ಇತ್ತು. ಸರ್ವಿಸ್ ಟ್ಯಾಕ್ಸಸ್ ಇತ್ತು. ಈಗ ಎಲ್ಲದೂ ಸಬ್ಸ್ಯೂಮ್ ಆಗಿ ಒಂದು CGST SGST ಅಂತ ಬಂದಿದೆ. ಆವಾಗ ಅದೇನಾಗಿತ್ತು, ಸೆಂಟ್ರಲ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್ ಟ್ಯಾಕ್ಸ್ ಗಳೆಲ್ಲ ಹಿಡನ್ ಆಗಿರೋದು, ಅದು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಹಂಗಾಗಿ ನಾವು ಹಾಕಿದ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಮಾತ್ರ ದೊಡ್ಡದಾಗಿ ಕಾಣೋದು, ಅಯ್ಯೋ ಟ್ಯಾಕ್ಸ್ ಜಾಸ್ತಿ ಅನ್ನೋ ಒಂದು ಪರಿಕಲ್ಪನೆ ಎಲ್ಲರೂ ಇತ್ತು. ಈಗ ನೀವು ಟ್ಯಾಕ್ಸ್ ನಿಜವಾಗ್ಲೂ ಕಮ್ಮಿ ಆಗಿದೆಯೋ ಇಲ್ಲೋ ಅಂತ ನೋಡ್ಬೇಕಾದ್ರೆ 2 ಟ್ಯಾಕ್ಸ್ ಅನ್ನು ತರಬೇಕು. ಈಗ ಅಲ್ಲಿ ಮುಂಚೆ ಎಷ್ಟಿತ್ತು, ಈಗ 100 ರೂಪಾಯಿ ಗೂಡ್ಸ್ ಇದ್ರೆ ಅದ್ರ ಮೇಲೆ 15% 12% ಎಕ್ಸೈಸ್ ಡ್ಯೂಟಿ ಇತ್ತು. ಆ 12% ಅಂದ್ರೆ 112 ರೂಪಾಯಿ ಆಯ್ತು. 112 ರೂಪಾಯಿ ಮೇಲೆ 14% ಟ್ಯಾಕ್ಸ್ ಅಂದ್ರೆ ಅನದರ್ 20 ರೂಪಾಯಿ ಆಯ್ತು, 135 ರೂಪಾಯಿ ಆಯ್ತು. ಈಗ ನೀವು ಆಗ್ತಾ ಇರೋ ಟ್ಯಾಕ್ಸ್ 100 ರೂಪಾಯಿ ಮೇಲೆ ಕೇವಲ ಅದೇ 5% ಅಥವಾ 12%, ಅಂದ್ರೆ 100 ರೂಪಾಯಿ ಇದ್ದು 105 ರೂಪಾಯಿ ಆಯ್ತು, ಇಲ್ಲ ಅಂದ್ರೆ 112 ರೂಪಾಯಿ ಆಯ್ತು. ಅಂದ್ರೆ ಟ್ಯಾಕ್ಸ್ ರೇಟ್ ಹ್ಯಾಸ್ ಕಮ್ ಡೌನ್ ಡ್ರಾಸ್ಟಿಕಲಿ. ಅದನ್ನ ಪಾಸ್ ಆನ್ ಮಾಡಿದಾರೋ ಬಿಟ್ಟಿದಾರೋ ಅದು ಇಸ್ ಎ ಸೆಕೆಂಡರಿ ಇಶ್ಯೂ. ಬಟ್ ಜನ ಹೇಳುವಂಥದ್ದು GST ಬಂದಿದ್ದರಿಂದ ಎಲ್ಲ ರೇಟ್ ಜಾಸ್ತಿ ಆಗೋಯ್ತು, ಎಲ್ಲರಿಗೂ ತೊಂದರೆ ಆಗೋಯ್ತು ಅನ್ನೋದ್ರಲ್ಲಿ ಯಾವ ಸತ್ಯನೂ ಇಲ್ಲ. GST ಬಂದಾದ್ಮೇಲೆ ಎಲ್ಲಾ ರೇಟ್ಸ್ಗಳು ಕೂಡ, ತೆರಿಗೆಗಳು ಕೂಡ ಕಡಿಮೆ ಆಗಿದೆ. ಅದನ್ನ ನೀವು ಎಲ್ಲಾ ಕಡೆನೂ ಕಾಣ್ಬೋದು. ಈವನ್ ಒಂದು ಕಾರ್ ತಗೊಂಡ್ರು ಕೂಡ, ಕಾರ್ ನಿಮಗೆ GST ಬಂದಾಗ ಎಲ್ಲರೂ ಕೂಡ 2 ಲಕ್ಷ 3 ಲಕ್ಷ ಕಾರ್ ರಿಡಕ್ಷನ್ ಮಾಡಿದ್ರು. ಅದು ಕೂಡ ನಾನು ಅನಾಲಿಸಿಸ್ ಮಾಡಿದಾಗ ಗೊತ್ತಾಗಿದ್ದೇನು ಅಂದ್ರೆ, ಅವರು ಆ ಟ್ಯಾಕ್ಸ್ ಅಲ್ಲಿ ಏನ್ ಕಡಿಮೆ ಆಯ್ತು ಅದನ್ನ ಪಾಸ್ ಆನ್ ಮಾಡಿದ್ರು. ಈಗ ಓವರ್ ಎ ಪೀರಿಯಡ್ ಆಫ್ ಟೈಮ್ ಈಗ ಅವರಿಗೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟು ಅಷ್ಟೇ ಬರುತ್ತೆ. ಹಂಗಾಗಿ ಆ ಒಂದು ಇದನ್ನ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ. ಸೊ ನನಗೆ GST ಪದ್ಧತಿಯಿಂದ ಕಾಸ್ಟ್ ಆಫ್ ಈಗ ಕನ್ಸ್ಯೂಮರ್ಗೆ ಅದರಿಂದ ತುಂಬಾ ಬೆನಿಫಿಟ್ ಆಗಿದೆ. ಒಂದು. ಎರಡನೇದು, ನಿಮ್ಮ ಇದಕ್ಕೆ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಕೊಡ್ತಾ ಇದ್ರಲ್ಲ, ಅದು ತಪ್ಪಿದೆ. ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಈಗ ತಪ್ಪಿದೆ. ಆಮೇಲೆ ಡಬಲ್ ಟ್ಯಾಕ್ಸೇಷನ್ ಅದು ನಿಮ್ಗೆ ಕಾಣೋದು ಇಲ್ಲವೇ ಇಲ್ಲ. ಡಬಲ್ ಟ್ಯಾಕ್ಸೇಷನ್ ಇಲ್ಲವೇ ಇಲ್ಲ. ಮುಂಚೆ ಏನಾಗ್ತಾ ಇತ್ತು, ನೀವು ಎಲ್ಲಿಂದಲಾರು ತುಮಕೂರಿಂದ ಬೆಂಗಳೂರು ಒಂದು ಗೂಡ್ಸ್ ತಂದ್ರೆ ಎಂಟ್ರಿ ಟ್ಯಾಕ್ಸ್ ಅಂತ ಕಟ್ಟಬೇಕಾಗಿತ್ತು. ಈಗ ಎಂಟ್ರಿ ಟ್ಯಾಕ್ಸ್ ಇಲ್ಲ. ಆಮೇಲೆ ಎಂಟ್ರಿ ಟ್ಯಾಕ್ಸ್ ಅನ್ನ ತಿರ್ಗಾ ನೀವು ಇಲ್ಲಿಂದ ತಮಿಳುನಾಡಿಗೆ ಎಲ್ಲಾರು ಸೇಲ್ ಮಾಡಿದ್ರೆ ಅಲ್ಲೂ ಕೂಡ ಎಂಟ್ರಿ ಟ್ಯಾಕ್ಸ್ ಅವ್ರಿಗೂ ಇತ್ತು ಅಂತ ಕಾಣುತ್ತೆ. ಮುನ್ಸಿಪಾಲಿಟಿ ಟ್ಯಾಕ್ಸ್ ಅದು ಆ ಟ್ಯಾಕ್ಸ್ ಕೂಡ ಇತ್ತು. ಹಲವಾರು ಟ್ಯಾಕ್ಸ್ಗಳಿತ್ತು.
ಈಗ ಈ ಲಕ್ಸರಿ ಟ್ಯಾಕ್ಸ್ ಅಂತ ತಗೊಳ್ಳಿ, ನೀವು ಹೋಟೆಲ್ಗೆ ಹೋದ್ರೆ ಹೋಟೆಲ್ನಲ್ಲಿ ಅಕಾಮಿಡೇಷನ್ಗೆ ಒಂದು ಲಕ್ಸರಿ ಟ್ಯಾಕ್ಸ್ ಅಂತ ಕೊಡಬೇಕು, ಅಲ್ಲಿ ಊಟ ಮಾಡಿದ್ರೆ ಅದಕ್ಕೆ ಫುಡ್ ಮೇಲೆ ಟ್ಯಾಕ್ಸ್ ಕೊಡಬೇಕು. ಇವುಗಳು ಎಲ್ಲದಕ್ಕೂ ಇದೇನಪ್ಪ ಇಷ್ಟೊಂದು ಟ್ಯಾಕ್ಸ್ಗಳೆಲ್ಲ ಕಟ್ಟಬೇಕು ಅಂತೇಳಿ ನಿಮ್ ತಲೆಯಲ್ಲಿ ಈಗ ಎಲ್ಲ ಒಂದು ನಿವಾರಣೆ ಆಗಿದೆ. ಆಮೇಲೆ ಒಂದು ನೀವು ಎಲ್ಲಿ ಇಡೀ ದೇಶದಲ್ಲಿ ಡೆಲ್ಲಿಗೆ ಹೋಗಿ, ಕಲ್ಕತ್ತಾ ಹೋಗಿ, ಬೆಂಗಳೂರು ಬನ್ನಿ, ಎಲ್ಲೋದ್ರೂ ಒಂದೇ ಟ್ಯಾಕ್ಸ್ ಇದೆ. ಅದು ಎರಡನೇ ಅಂಶ. ಮೂರನೇದು, ನಮ್ಮ ಎಕ್ಸ್ಪೋರ್ಟ್ ಮೇಲೆ ನಾವು ಟ್ಯಾಕ್ಸ್ ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ತೀವಿ. ಈಗ ₹100 ಗೂಡ್ಸ್ ಇದ್ರೆ ಮ್ಯಾನುಫ್ಯಾಕ್ಚರ್ ಮೇಲೆ ನಾನು ಹೇಳಿದೆ 12%, 115 ರೂಪಾಯಿ, 115. ಈಗ ಅಫ್ಕೋರ್ಸ್ ಅದು ಎಕ್ಸ್ಪೋರ್ಟ್ಸ್ ಮೇಲೆ ಸೇಲ್ಸ್ ಟ್ಯಾಕ್ಸ್, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಎಕ್ಸಂಪ್ಷನ್. ಯು ಆರ್ ಎಕ್ಸ್ಪೋರ್ಟಿಂಗ್ ಗೂಡ್ಸ್ ವರ್ತ್ ₹100 ಫಾರ್ ₹115, ₹15 ಹೋಗ್ತಾ ಇತ್ತು. ನಿಮ್ಮ ಪ್ರಾಡಕ್ಟ್ ಇಟ್ ವಾಸ್ ನಾಟ್ ಕಾಂಪಿಟೇಟಿವ್ ಇನ್ ಅದರ್ ಕಂಟ್ರೀಸ್. ಈ ಬೇರೆ ಬಾಂಗ್ಲಾದೇಶ ಇಂಥ ಕಡೆಯಿಂದ ಬರೋ ದೇಶಗಳಲ್ಲಿ ಅವ್ರಿಗೆ ರೇಟ್ ಕಡಿಮೆ ಇರ್ತಾ ಇತ್ತು. ಅವಾಗ ಇಂಡಿಯನ್ ಎಕ್ಸ್ಪೋರ್ಟ್ಸ್ಗೆ ತೊಂದರೆ ಆಗ್ತಾ ಇತ್ತು. ಈಗ ಇಂಡಿಯನ್ ಎಕ್ಸ್ಪೋರ್ಟ್ಸ್ಗೆ ತುಂಬಾ ಅನುಕೂಲ ಆಗಿದೆ. ನೀವು ವಾಟ್ ಯು ಆರ್ ಎಕ್ಸ್ಪೋರ್ಟಿಂಗ್ ಈಸ್ ಓನ್ಲಿ ದಿ ಟ್ಯಾಕ್ಸ್ ಈಸ್ ನಾಟ್ ಲೋಡೆಡ್ ಆನ್ ದಿ ವ್ಯಾಲ್ಯೂ ಆಫ್. ಆಮೇಲೆ ಇಡೀ ದೇಶದಲ್ಲಿ ಎಲ್ಲ ಹೋಗಿ ಒಂದೇ ತರಹದ ಟ್ಯಾಕ್ಸ್. ನೀವು ಬೆಂಗಳೂರಲ್ಲಿ ಬನ್ನಿ, ಎಲ್ಲೋ ಏಕರೂಪವಾದ ಟ್ಯಾಕ್ಸ್. ನೀವು ಚಿನ್ನಕ್ಕೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ 2% ಇದೆ, ಅಲ್ಲಿ 5% ಆಯ್ತು ಅನ್ನೋದು ಮುಂಚೆ ಇರ್ತದೆ. ಈಗ ಆ ತರದ್ದು ಯಾವುದೂ ಇಲ್ಲ. ಆಮೇಲೆ ತೆರಿಗೆ ಕೂಡ ಆಗ್ತೇನೆ, ಎಲ್ಲಾ ರಾಜ್ಯಗಳ ಆಕ್ಟ್ಗಳು ಒಂದೇ ತರ ಇದ್ದಾವೆ. ಆಮೇಲೆ ಒಂದು ನೋಟಿಫಿಕೇಶನ್ ಅನ್ನ GST ಕೌನ್ಸಿಲ್ ಇಂದ ಇದು ಮಾಡಿದ್ರೆ, ಇಶ್ಯೂ ಮಾಡಿದ್ರೆ, ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಹೋಲ್ ಆಫ್ ಇಂಡಿಯಾ ಇರ್ರೆಸ್ಪೆಕ್ಟಿವ್ ಆಫ್ ದಿ ಪ್ಲೇಸ್ ವೇರ್. ಇದು ಹಲವಾರು ಬೆನಿಫಿಟ್ಸ್ಗಳು, ಇನ್ನು ಹೇಳ್ತಾ ಹೋದ್ರೆ ಬೇಕಾದಷ್ಟು ಬೆನಿಫಿಟ್ಸ್ಗಳು GST ಇಂದ ಆಗಿದೆ ಅಂತ ಅನ್ಕೊಂಡೆ. ಆಮೇಲೆ ಮುಂಚೆ ಏನಾಗಿತ್ತು, ನೀವು ಕಾರ್ ಕಂಪನಿಗಳು, ಆಮೇಲೆ ಮೊಬೈಲ್ ಕಂಪನಿಗಳು, ಇವೆಲ್ಲ ಇದರಲ್ಲಿ ಡೆಲ್ಲಿನಲ್ಲಿ ಒಂದು ಕಂಪನಿ ಇದ್ರೆ ಅವನಿಗೆ ಬೆಂಗಳೂರಿನಲ್ಲಿ ಒಂದು ಕಂಪನಿ ಓಪನ್ ಮಾಡಿರೋನು. ಯಾಕೆ ಮಾಡಿರೋನು ಅಂದ್ರೆ ಡೆಲ್ಲಿಯಿಂದ ಇಲ್ಲಿಗೆ ಸ್ಟಾಕ್ ಟ್ರಾನ್ಸ್ಫರ್ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಸ್ಟಾಕ್ ಟ್ರಾನ್ಸ್ಫರ್ಗೆ ಈಗ ಯು ಆರ್ ಟೇಕಿಂಗ್ ಯುವರ್ ಗೂಡ್ಸ್ ಟು ಸಮ್ ಅದರ್ ಪ್ಲೇಸ್ ಟು ಸೆಲ್ ಯುವರ್ ಗೂಡ್ಸ್. ಎಲ್ಲಿ ಸೇಲ್ ಮಾಡ್ತೀರೋ ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಮುಂಚೆ ಈ ಒಂದು ಇನ್ಪುಟ್ ಕ್ರೆಡಿಟ್ ಪಾಸ್ ಆನ್ ಆಗದೆ ಇರೋದ್ರಿಂದ ಅದಕ್ಕೆ ತೊಂದರೆ ಆಗ್ತಾ ಇತ್ತು. ಎಲ್ಲಾ ಕಡೆ ಬ್ರಾಂಚಸ್ಗಳು ಮಾಡಿದ್ರು. ಈಗ ಏನ್ ಮಾಡ್ತಾ ಇದ್ದಾರೆ, ಮೊಬೈಲ್ ಕಂಪನಿಯವರು, ಕಾರ್ ಕಂಪನಿಯವರಾಗಲಿ ಕೆಲವು ಏಜೆಂಟ್ಸ್ಗಳನ್ನ ಅಪಾಯಿಂಟ್ ಮಾಡ್ತಾರೆ. ಯಾಕಂದ್ರೆ ಅಲ್ಲಿಂದ ಅವರು ಟ್ಯಾಕ್ಸ್ ಕಟ್ತಾರೆ. ಆ ಟ್ಯಾಕ್ಸ್ ಇಟ್ ವಿಲ್ ಕಮ್ ಆಸ್ ಅನ್ ಇನ್ಪುಟ್ ಕ್ರೆಡಿಟ್ ಟು ದಿಸ್ ಮ್ಯಾನ್ ಅಂಡ್ ವೈಲ್ ಪೇಯಿಂಗ್ ದಿ ಟ್ಯಾಕ್ಸ್ ಈ ಡಿಡಕ್ಟ್ ದ ಟ್ಯಾಕ್ಸ್ ಅಂಡ್ ಪೇ ದಿ ಬ್ಯಾಲೆನ್ಸ್. ಹಿಂಗಾಗಿ ಈಗ ಬಿಸ್ನೆಸ್ ಮೇಲೆ ಕೂಡ ಅವರು ಸರ್ GST ಬಂದ್ಮೇಲೆ ನಮಗೆ ತುಂಬಾ ಅನುಕೂಲ ಆಗಿದೆ ಅಂತ ಹೇಳಿ ನನಗೆ ಹಲವಾರು ಬಾರಿ ಹೇಳಿದ್ದಾರೆ. ಆಮೇಲೆ ಈಗ GST ನಲ್ಲಿ ನೀವು ಕಾಣೋ ಬಯಸೋದು ಏನು ಅಂದ್ರೆ, ವಾಟ್ ಈಸ್ ಪ್ಲೇಸ್ ಆಫ್ ಸಪ್ಲೈ ಅಂತಂದು ಒಂದು ಇಟ್ಸ್ ಎ ವೆರಿ ಡಿಬೇಟಬಲ್ ಇದು. ಈಗ ನಿಮ್ಮ ಮನೆ ಪಕ್ಕದಲ್ಲಿ ಯಾರೊಬ್ರು ಮನೆ ಕಟ್ತಾ ಇದ್ದಾರೆ, ನೀವು ಹೋಗ್ಬಿಟ್ಟು ನಿಮ್ಗೆ ಗಾಳಿ ಬೆಳಕ್ ಬೇಕು, ನೀವು ಹೋಗಿ ಹೇಳ್ತೀರಿ ಪಕ್ಕದಲ್ಲಿ ಮನೆ ಕಟ್ಟಬೇಡಿ, ಆಯ್ತು ನಾವು ಕಟ್ಟೋದಿಲ್ಲ, ನನಗೊಂದು 50 ಲಕ್ಷ ಕೊಡಿ ಅಂತ. ಆಯ್ತು ತಗೊಳ್ಳಿ, ಆ 50 ಲಕ್ಷದ ಮೇಲೆ ಕೂಡ ನೀವು GST ಕಟ್ಟಬೇಕು. ಆಮೇಲೆ ಇನ್ನೊಂದು ನಿಮ್ಮ ಯಾವುದೋ ಇನ್ನೊಂದು ಜಾಗದಲ್ಲಿ ಖಾಲಿ ಜಾಗ ಇದೆ, ಅಲ್ಲಿ ಬಂದು ನಾವೊಂದು ಏನೋ ಫ್ಯಾಕ್ಟ್ರಿನೋ ಏನೋ ಹಾಕ್ತೀನಿ, ಅದಕ್ಕೆ ಬಾಡಿಗೆ ಕೊಡಿ ಅಂದ್ರೆ ಆ ಬಾಡಿಗೆ ಮೇಲೆ ಕೂಡ ಕೊಡ್ಬೇಕು. ಆಮೇಲೆ ನಿಮ್ದು ಇನ್ನೊಂದು ಮನೆ ಇದೆ, ಅಲ್ಲಿ ಅದು ಖಾಲಿ ಇದೆ, ಅದನ್ನ ಯಾರಿಗೋ ಬಾಡಿಗೆ ಕೊಟ್ಟಿದ್ದೀರಿ, ಆ ಬಾಡಿಗೆ ಮೇಲೆ ಕೂಡ ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಒಂದು ಸರ್ಕಾರಕ್ಕೆ ಸೋರ್ಸ್ ಆಫ್ ಇನ್ಕಮ್ ಬರುತ್ತೆ. ಅದು ಇದನ್ನ ಕೆಲವೊಂದು ನಾನು ಅದನ್ನ ಹೇಳಲೇಬೇಕು. ಈಗ ನಿಮ್ದೇ ಒಂದು ಫ್ಯಾಕ್ಟ್ರಿ ಇದೆ, ಫ್ಯಾಕ್ಟ್ರಿ ಒಂದು ಹಾಲ್ ಇದೆ, ಹಾಲನ್ನ ನಿಮ್ಮ ಎಂಪ್ಲಾಯಿಗೆ ನೀವು ಫ್ರೀಯಾಗಿ ಇಲ್ಲಿ ಒಂದು ಮದುವೆ, ನಿಮ್ಮ ಮಗಳ ಮದುವೆ ಏನೋ ಮಾಡ್ಕೊಳ್ಳಿ ಅಂತ ಕೊಡ್ತೀವಿ. ಬಟ್ ಆದ್ರೂ ಕೂಡ ಅಲ್ಲಿ ನಿಮ್ಮ ಕನ್ಸಿಡರೇಷನ್ ಏನು ಬಂದಿಲ್ಲ, ಆದ್ರೂ ಕೂಡ ಟ್ಯಾಕ್ಸ್ ಕಟ್ಟಬೇಕು. GST ನಲ್ಲಿ ಏನ್ ಕಟ್ಟಬೇಕು ಅಂದ್ರೆ, ಅದೇ ಜಾಗನ ಬೇರೆಯವ್ರಿಗೆ ಯಾರು ಕೊಟ್ಟಿದ್ರೆ ಎಷ್ಟು ಅಮೌಂಟ್ ಬರ್ತಾ ಇತ್ತು, ದಟ್ ಈಸ್ ಕಾಲ್ಡ್ ಮಾನಿಟರಿ ವ್ಯಾಲ್ಯೂ ಅಂತ ಅಂತಾರೆ. ಇಟ್ ಈಸ್ ಆನ್ ನಾಟ್ ಆನ್. ಈಗ ನಾನು ನಿಮ್ಮ ಅಂಗಡಿಗೆ ಬಂದ್ರೆ ನನ್ನ ಪರಿಚಯ ಅಂತೇಳಿ ನೀವು ನನಗೆ ಕಡಿಮೆ ಕೊಡ್ಬೋದು. ಬಟ್ ಆದ್ರೆ ಇನ್ನೊಬ್ರು ಯಾರು ಬಂದ್ರೆ ಅವ್ರಿಗೆ ಎಷ್ಟು ಚಾರ್ಜ್ ಮಾಡ್ತೀರಿ, ಅಷ್ಟೇ ಚಾರ್ಜ್ ಮೇಲೆ ನೀವು ತೆರಿಗೆ ಕಟ್ತೀರಿ. ದಟ್ ಈಸ್ ಕಾಲ್ಡ್ ಮಾನಿಟರಿ ವ್ಯಾಲ್ಯೂ. ಅದನ್ನ ಪ್ರೈಸ್ ಅಸೆಷನ್ ಮಾಡ್ಕೊಳ್ಳಿಕ್ಕೆ ದೇರ್ ಆರ್ ಸೋ ಮೆನಿ ಮೆಥಡ್ಸ್. ಇದು ಮಾರ್ಕೆಟ್ ಮೆಥಡ್ ಅಂತಿದೆ, ಸಬ್ಸಿಡಿ ಮೆಥಡ್ ಅಂತಿದೆ, ಇವುಗಳನ್ನೆಲ್ಲ ಫಾಲೋ ಮಾಡ್ತಾ ಇದ್ದಾರೆ. ಆಮೇಲೆ ಇತ್ತೀಚೆಗೆ ಇವೆಲ್ಲ ನೀವು ನೋಡಿದ್ರು ಪೇಪರಲ್ಲೆಲ್ಲ, ಯಾವುದೋ ಒಂದು ಕಂಪನಿಯಲ್ಲಿ ಒಬ್ಬ ಮ್ಯಾನೇಜಿಂಗ್ ಡೈರೆಕ್ಟರ್ ಬಿಟ್ಟೋಗಿ ಹೇಳ್ತಾನು, ನಾನು ಬಿಟ್ಟೋಗ್ತಾ ಇದ್ದೀನಿ, ಇನ್ನೊಂದು ಬಿಟ್ಟೋಗುವಾಗ ಈ ಕಂಪ್ನಿ ಭಯ ಇರುತ್ತೆ, ಇವಾಗ ಬಿಟ್ಟೋಗ್ಬಿಟ್ಟು ನಮಗೆ ಈಕ್ವಲೆಂಟ್ ಆಗಿ ನಮಗೆ ಪ್ಯಾರಲಲ್ ಆಗಿ ಒಂದು ಕಂಪ್ನಿ ಮಾಡ್ಬಿಟ್ರೆ ನಮಗೆ ಲಾಸ್ ಆಗುತ್ತೆ ಅಂತೇಳಿ ಅದಕ್ಕೆ ಏನ್ ಮಾಡ್ತಾರೆ, ನಾನ್ ಕಾಂಪಿಟೇಟಿವ್ ಮನಿ ಅಂತೇಳಿ ಕೊಡ್ತಾರೆ. ಅಂದ್ರೆ ನೋಡಪ್ಪ, ನೀನು ಇಲ್ಲಿಂದ ಹೋಗ್ತಾ ಇದೆಯಾ, ದಯವಿಟ್ಟು ಹೋಗು, ಹೋದಾದ್ಮೇಲೆ ಅಲ್ಲಿ ನಮಗೆ ಸಮಾನಾಂತರವಾದ ನಮ್ಮ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ನೀನು ಯಾವ ಇಂಡಸ್ಟ್ರಿನೂ ಮಾಡಬೇಡ, ಇದಕ್ಕೆ ಸಮಾನ ಬಿಸ್ನೆಸ್ ಮಾಡು, ಅದಕ್ಕೆ ಹಂಗಾರೆ ನನಗೆ ದುಡ್ಡು ಕೊಡಿ ಅಂತ. ಅದಕ್ಕೂ ಕೂಡ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡ್ತಾರೆ, ಅದ್ರ ಮೇಲೆ ಕೂಡ ನೀವು ಟ್ಯಾಕ್ಸ್ ಕಟ್ಟಬೇಕು, ತೆರಿಗೆಯನ್ನ ಕಟ್ಟಬೇಕು. ಈಗ ನಮ್ಮ ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲೂ ಕೂಡ ಅವ್ಯವಹಾರವನ್ನ ತಡೆಯುವಂತ ಪ್ರಯತ್ನ ಕೂಡ ಆಗಿರ್ಬೋದು. ಒಂದು ಎರಡನೇದಾಗಿ ತೆರಿಗೆಗೆ ಏನು ಒಳಪಡುವಂತ
ಇಶ್ಯೂ ಕ್ಯಾಟಗರಿಗಳು ತುಂಬಾ ಕಾಣ್ತಾ ಇದೆ. ಮುಂಚೆ ಇಷ್ಟೊಂದೆಲ್ಲ ಆಪ್ಷನ್ಸ್ ಇದ್ದಿದ್ದಿಲ್ಲ. ಮುಂಚೆ ಏನಾಗ್ತಾ ಇತ್ತು, ನಾವು ಗೂಡ್ಸ್ ಸರ್ವಿಸ್ಗೂ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಇದನ್ನ ನಾವು ಸಾಫ್ಟ್ವೇರ್ ಅನ್ನ ಕೆಲವರು ಸರ್ವಿಸ್ ಅನ್ನೋರು, ನಾನೇ ಗೂಡ್ಸ್ ಅಂತೇಳಿ ಟ್ಯಾಕ್ಸ್ ಹಾಕಿದೆ. ಸುಪ್ರೀಂ ಕೋರ್ಟ್ ಹೇಳ್ತು, ಒಂದು ಗೂಡ್ಸ್ ಅಂತ ಹೇಳ್ಬೇಕಾದ್ರೆ 4 ಪ್ಯಾರಾಮೀಟರ್ಸ್ ಇರಬೇಕು. ಒಂದು, ಯಾವ್ದಾದ್ರು ನಿಮ್ಮ ಸ್ವಾಧೀನದಲ್ಲಿ ಇರಬೇಕು. ಇಟ್ ಶುಡ್ ಬಿ ಇನ್ ಯುವರ್ ಪೊಸೆಷನ್. ಇಟ್ ಶುಡ್ ಬಿ ಆಫ್ ಸಮ್ ಯುಟಿಲಿಟಿ. ಅದನ್ನ ನೀವು ನನಗೆ ಟ್ರಾನ್ಸ್ಫರ್ ಮಾಡಿದ್ರೆ, ಇಫ್ ಯು ಗೆಟ್ ಎ ಕನ್ಸಿಡರೇಷನ್, ನೀವು ಟ್ರಾನ್ಸ್ಫರ್ ಮಾಡಿದಾಗ ಯು ಲೂಸಸ್ ದಿ ರೈಟ್ ಓವರ್ ದಟ್ ಯುಟಿಲಿಟಿ. ದಟ್ ಈಸ್ ಟ್ರಾನ್ಸ್ಫರ್ ಟು ಮೀ ಫಾರ್ ಕನ್ಸಿಡರೇಷನ್. ದಟ್ ಇಸ್ ಕಾಲ್ಡ್ ಎಸ್ ಸೇಲ್ ಆಫ್ ಗೂಡ್ಸ್. ಗೂಡ್ಸ್ ಅಂದ್ರೆ ನಿಮ್ಗೇನು ಕಣ್ಣಿ ಕಾಣಬೇಕು, ಮುಟ್ಟಬೇಕು, ಆ ಥರದ್ದು ಏನು ಇಲ್ವೇ ಇಲ್ಲ. ಈವನ್ ಒಂದು ಪೇಪರ್ ಕೂಡ ಗೂಡ್ಸ್ ಆಗೋಕ್ಕೆ ಸಾಧ್ಯ ಆಗಿದೆ. ಸೊ ಇದು ವ್ಯಾಟ್ ಪದ್ಧತಿನಲ್ಲಿ ಮುಂಚೆ ಇವೆಲ್ಲ ಇದ್ದಿದ್ದೆ. ಈಗೆಲ್ಲವೂ ಕೂಡ ನಿವಾರಣೆ ಆಗಿದೆ. ಈಗ ಗೂಡ್ಸ್ ಅಂದ್ರೆ ಏನು? ಇಫ್ ಇಟ್ ಇಸ್ ಟ್ಯಾಂಜಿಬಲ್, ಇಟ್ ಇಸ್ ಗೂಡ್ಸ್. ಇಫ್ ಇಟ್ ಇಸ್ ನಾಟ್ ಟ್ಯಾಂಜಿಬಲ್, ಅದರ್ ದನ್ ಟ್ಯಾಂಜಿಬಲ್ ಆರ್ ಆಲ್ ಸರ್ವಿಸಸ್. ಆ ಒಂದು ಬೈಫರ್ಕೇಶನ್ ಕೂಡ GST ನಲ್ಲಿ ಕಡಿಮೆ ಆಗಿದೆ. ಆಮೇಲೆ ಲಿಟಿಗೇಷನ್ಗಳು ಕಡಿಮೆ ಆಗೋಕ್ಕೆ ಚಾನ್ಸಸ್ ಇದೆ. ಸಿಸ್ಟಮ್ಯಾಟಿಕ್ ಆಗಿದೆ. ಹೌದು. ಇದಿಷ್ಟು ಬೆನಿಫಿಟ್ಸ್ ಅಂದ್ರೆ ವೀಕ್ಷಕರೇ, ನಾನು ಇಲ್ಲೊಂದು ಪಾಯಿಂಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. GST ಒಂದು ದೊಡ್ಡ ಭೂತವೇ ಅನ್ನೋ ಒಂದು ಕ್ವೆಶ್ಚನ್ ಮಾರ್ಕ್ ಪ್ರತಿಯೊಬ್ಬರಲ್ಲೂ ಇತ್ತು. ಈಗ ತೋಂಟದಾರಿ ಅವರು ಹೇಳ್ದಂಗೆ ಸಾಕಷ್ಟು ಬೆನಿಫಿಟ್ಸ್ ನ ಹೇಳಿದ್ರು. ಇಷ್ಟರಲ್ಲಿ ನೀವು ತಿಳ್ಕೋಬಹುದು ಇದು ನಿಜವಾಗ್ಲೂ ಭೂತವೇ ಅನ್ನೋ ಒಂದು ಕ್ವೆಶ್ಚನ್ ಮಾರ್ಕ್ಗೆ ನಿಮ್ಮಲ್ಲೇ ಉತ್ತರ ಕಾಣಬಹುದು ನೀವು. ಸೊ ಇದಿಷ್ಟು ಬೆನಿಫಿಟ್ಸ್ ಆಯ್ತು. ಡ್ರಾಬ್ಯಾಕ್ಸ್ ಏನಾದ್ರು ಇದೆಯಾ? ಈಗ ಪ್ರತಿ ಸಿಸ್ಟಮ್ ಅಲ್ಲೂ ಬೆನಿಫಿಟ್ಸ್ ಇರುತ್ತೆ, ಅದ್ರ ಜೊತೆ ಡ್ರಾಬ್ಯಾಕ್ಸ್ ಇದ್ದೇ ಇರುತ್ತೆ. ಅದು ಒಂದು ಸಿಸ್ಟಮ್ ಅಲ್ಲಿ ಕಾಣಬಹುದು. ಆದ್ರೆ ಇದರಲ್ಲಿ ಈ GST ಸಿಸ್ಟಮ್ ಅಲ್ಲಿ ಇಷ್ಟೆಲ್ಲ ಬೆನಿಫಿಟ್ಸ್ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ಡ್ರಾಬ್ಯಾಕ್ಸ್ ಅನ್ನೋದು ಇರಬಹುದಾ? ಇದ್ರೆ ಏನದು? ಒಂದು ವ್ಯವಸ್ಥೆಯಿಂದ ಇನ್ನೊಂದು ವ್ಯವಸ್ಥೆಗೆ ಹೋಗುವಾಗ ಒಂದು ಸ್ವಲ್ಪ ಅವ್ಯವಸ್ಥೆ ಇದ್ದೇ ಇದೆ. ನಾನು ಮಾರಾಟ ತೆರಿಗೆಯಿಂದ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಬರುವಾಗ ನಾನೇ ಒಂದು ಲೋಕಲ್ ವ್ಯಾಟ್ ಆಫೀಸ್ಗೆ, ಅದಕ್ಕೆ ಬೆಂಗಳೂರು, ಥ್ರೂಔಟ್ ಬೆಂಗಳೂರು ಇರೋ ಜುರಿಸ್ಡಿಕ್ಷನ್, ಅದು ಇಂಡಸ್ಟ್ರಿಯಲ್ ಯೂನಿಟ್ ಆಗಿತ್ತು, ಅಲ್ಲಿ ಜುರಿಸ್ಡಿಕ್ಷನ್ ಇತ್ತು. ಅವಾಗ ಅನುಭವಿಸಿದಂತ ತೊಂದರೆಗಳು ಅದನ್ನು ಹೇಳಕ್ ಆಗೋದಿಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದಕ್ಕೆ ತಕ್ಕಂತೆ ಮುಂಚೆ ಅದು ಸಾಫ್ಟ್ವೇರ್ ಚೆನ್ನಾಗಿರ್ಲಿಲ್ಲ. ಆ ಸಾಫ್ಟ್ವೇರ್ ಅನ್ನು ಕೂಡ ನಾವೇ ಚೇಂಜ್ ಮಾಡಿದ್ವಿ, ನಾವೇ ಡೆವಲಪ್ ಮಾಡಿ ನಮ್ಮದೇ ಆದ ಸಾಫ್ಟ್ವೇರ್ ಅನ್ನು ತಂದ್ವಿ. ಆಮೇಲೆ ನಮ್ಮ ತೊಂದರೆಗಳನ್ನ ನಾವೇ ಡಿಸ್ಕಸ್ ಮಾಡಿಕೊಂಡು ಅದನ್ನ ಪರಿಹಾರವನ್ನು ಕಂಡುಹಿಡಿತಾ ಬಂದ್ವಿ. ಹಂಗಾಗಿ 10-12 ವರ್ಷ ಆದ್ಮೇಲೆ ವ್ಯಾಟ್ 2005 ಅಲ್ಲಿ ಬಂತು. 2017 ಅಲ್ಲಿ GST ಬಂದಾಗ ಇದಕ್ಕೆ ಮುಂಚೆ ಬೇಕಾದಷ್ಟು ತಯಾರಿ ನಡೆದಿತ್ತು. ಆಮೇಲೆ ಎಲ್ಲ ಅಧಿಕಾರಿಗಳಿಗೂ ತರಬೇತಿ ಕೊಟ್ಟಿದ್ರು GST ಏನು ಅಂತೇಳಿ. ಆಮೇಲೆ ವಿವಿಧ ಔಟ್ರೀಚ್ ಪ್ರೋಗ್ರಾಮ್ಸ್ಗಳೆಲ್ಲ ಕಂಡಕ್ಟ್ ಮಾಡಿ ಅಲ್ಲಿ ಸ್ಟೇಕ್ ಹೋಲ್ಡರ್ಸ್ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಮನದಟ್ಟು ಮಾಡಿತ್ತು. ಬಟ್ ಆದ್ರೂ ಕೂಡ ಸಾಫ್ಟ್ವೇರ್ ಬಂದಾಗ ಕೆಲವೊಂದು ಗ್ಲಿಚಸ್ಗಳು ಈಗ ಒಂದು ಹಳೆಯ ಪದ್ಧತಿಯಲ್ಲಿ ಇದ್ದ ಡೀಲರ್ಸ್ಗಳು ಇಲ್ಲಿ ಸಪರೇಟ್ ಟ್ಯಾಕ್ಸ್ ಪೇಯರ್ಸ್ ಆಗಿ ಬರ್ಬೇಕು. ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಒಂದು ದೊಡ್ಡ ಕಷ್ಟ ಆಯ್ತು. ಅದನ್ನೆಲ್ಲ ಶಿಬಿರಗಳನ್ನು ಮಾಡಿ ಎಲ್ಲ ಮಾಡಿ ಅದನ್ನೆಲ್ಲ ಆನ್ಲೈನ್ ಟ್ರಾನ್ಸ್ಫರ್ ಆಯ್ತು. ಆಮೇಲೆ ಇನ್ನು ಕೆಲವರಿಗೆ ಏನಾಯ್ತು, ರೀಫಂಡ್ಗಳು ಬರ್ತಾ ಇರಲಿಲ್ಲ, ರೀಫಂಡ್ ತೊಂದರೆ ಆಗ್ತಾ ಇತ್ತು. ಅದನ್ನ ಮಾಡೋದಕ್ಕೆ, ಸರಳೀಕರಣ ಮಾಡೋದಕ್ಕೆ ಹಲವಾರು ನೋಟಿಫಿಕೇಶನ್ಗಳು ಬಂದು, ಇನ್ನು ಕೆಲವು ಗೂಡ್ಸ್ಗಳಿಗೆ ಇದಕ್ಕೆ ರೇಟ್ ಆಫ್ ಟ್ಯಾಕ್ಸ್ ಜಾಸ್ತಿ, ಇದಕ್ಕೆ ಕಡಿಮೆ, ಈ ಥರದ್ದೆಲ್ಲ ಗೊಂದಲಗಳು ಬಂದು ಅದು ಕೂಡ ಓವರ್ ಎ ಪೀರಿಯಡ್ ಆಫ್ ಟೈಮ್. ಈಗ ನನಗನ್ಸಂದ್ರೆ 2017 ಇದ್ದ ಪ್ರಾಬ್ಲಮ್ಗಳು 95 ಭಾಗ ಕಡಿಮೆ ಆಗಿದೆ ಅಂತ ನಾನು ಈ ಸಿಸ್ಟಮ್ ನ ಅಳವಡಿಸಿಕೊಳ್ಳುವಾಗ ಇದೆಲ್ಲ ಪ್ರಾಬ್ಲಮ್ಗಳು ಆದ್ರೆ ಜನಸಾಮಾನ್ಯರಿಗೆ ಏನಾದ್ರು ಡ್ರಾಬ್ಯಾಕ್ಸ್ ಆಗಬಹುದಾ GST ಆ ಬಗ್ಗೆ? ಜನಸಾಮಾನ್ಯರಿಗೆ ಒಂದಂತೂ ನನಗೆ ಅದರಿಂದ ತೊಂದರೆ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. GST ನಲ್ಲಿ ಗೂಡ್ಸ್ ಅನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಒಂದು ಪ್ರಾಬ್ಲಮ್ ಇದೆ. ಗೂಡ್ಸ್ ಅನ್ನ ಈಗ ಎಕ್ಸೈಸ್ ಟ್ಯಾರಿಫ್ ಆಕ್ಟ್ ಅಲ್ಲಿ ಹೋಮೋಜಿನಿಯಸ್ ಸಿಸ್ಟಮ್ ಆಫ್ ನಾಮಿಕ್ಲೇಚರ್ ಅಂತಿದೆ. ಒಂದು ಪ್ರಾಡಕ್ಟ್ಗೆ ಒಂದು ಫ್ಯಾಮಿಲಿ ಆಫ್ ಪ್ರಾಡಕ್ಟ್ಗೆ ಅದಕ್ಕೊಂದು ಚಾಪ್ಟರ್ ಅಂತಿರುತ್ತೆ, ಅದ್ರ ಕೆಳಗಡೆ ಹೆಡ್ಡಿಂಗ್ ಅಂತ ಇರುತ್ತೆ, ಸಬ್ ಹೆಡ್ಡಿಂಗ್ ಅಂತ ಇರುತ್ತೆ. ಆ ಹೆಡ್ಡಿಂಗ್ ಸಬ್ ಹೆಡ್ಡಿಂಗ್ ಮೇಲೆ ಗೂಡ್ಸ್ ಗಳನ್ನ ಐಡೆಂಟಿಫೈ ಮಾಡಿ ಟ್ಯಾಕ್ಸ್ ಹಾಕೋ ಪದ್ಧತಿ ಈಗ GST ನಲ್ಲಿದೆ. ಅದನ್ನ ಕೆಲವರಿಗೆ ಮುಂಚೆ ಬಂದಾಗ ಈ ಕಡಲೆ ನಮ್ಮ ಇದೆಯಲ್ಲ ಏನು ಕಡಲೆ ಫ್ರೈಡ್ ಗ್ರಾಮ್ಸ್ ಎಷ್ಟು ಟ್ಯಾಕ್ಸ್ ಹಾಕ್ಬೇಕು ಅನ್ನೋ ಪ್ರಾಬ್ಲಮ್ ಬಂತು. ತೆಂಗಿನಕಾಯಿ ಎಲ್ಲಿ ಬರುತ್ತೆ ಅನ್ನೋದು ಪ್ರಾಬ್ಲಮ್ ಬಂತು. ಇವನ್ನೆಲ್ಲ ಹುಡುಕ್ತಾ ಹೋದಾಗ ಇದಕ್ಕೆ ಬಂದು ಲೆಬೋರಿಯಸ್ ಕ್ಯಾಟಗರೈಸ್ ಮಾಡೋದು ಸ್ವಲ್ಪ ಕಷ್ಟ ಆಗಿದೆ. ಬಟ್ ಆದ್ರೆ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ಶೆಡ್ಯೂಲ್ಸ್ ಮಾಡಿದ್ವಿ. ಶೆಡ್ಯೂಲ್ಸ್ ಅಂದ್ರೆ ಒಂದು ಶೆಡ್ಯೂಲ್ ಅಲ್ಲಿ ಅಲ್ಲಿ ಎಕ್ಸೆಂಪ್ಟೆಡ್ ಗೂಡ್ಸ್ ಇರ್ತಾ ಇತ್ತು, ಇನ್ನೊಂದು ಶೆಡ್ಯೂಲ್ ಅಲ್ಲಿ ದೀಸ್ ಗೂಡ್ಸ್ ಆರ್ ಟ್ಯಾಕ್ಸಬಲ್ ಅಟ್ 1% ಅಂತಲೋ 2% ಅಂತ ಹೇಳೋದು, ಇನ್ನೊಂದು ಇದರಲ್ಲಿ 4% ಇತ್ತು, 5% ಇತ್ತು, ಇನ್ನೊಂದು ಇದರಲ್ಲಿ ನಾವು ಹೇಳ್ಬಿಟ್ಟಿದ್ವಿ ಯಾವ ಗೂಡ್ಸು ಇದ್ರಲ್ಲಿ ಬರಲಿಲ್ಲ ಅಂದ್ರೆ ಲಾಸ್ಟ್ ಇನ್ನೊಂದು ಶೆಡ್ಯೂಲ್ ಅಲ್ಲಿ ಬರುತ್ತೆ. ಆ ಶೆಡ್ಯೂಲ್ ಅಲ್ಲಿ ಗೂಡ್ಸ್ ಗಳಲ್ಲಿ 14% ಟ್ಯಾಕ್ಸ್ ಅಂತ. ಅಂದ್ರೆ ಐಡೆಂಟಿಫಿಕೇಶನ್ ಆಫ್ ಪ್ರಾಡಕ್ಟ್ ಭಾರಿ ಈಸಿ ಆಗಿದೆ. ಈಗ ಕೆಲವರು ಹೇಳ್ತಾರೆ ಈಗ ಈ HSN ಕೋಡಲ್ಲಿ ಬರುತ್ತೆ, ಇದಕ್ಕೆ 5% ಆಗುತ್ತೆ ಅಂತ, ಇನ್ನು ಕೆಲವರು ಇದಕ್ಕೆ 15% ಅಂತ.
ಈ ಗೊಂದಲ ಇದೆ. ಈ ಗೊಂದಲವನ್ನ ಬಗೆಹರಿಸೋ ಅವಶ್ಯಕತೆ ಇದೆ. ಸಮಯ ಬೇಕು. ಬಟ್ ಈಗಾಗಲೇ ಎಲ್ರಿಗೂ ಅದು ಅರ್ಥ ಆಗಿದೆ. ಸಾಮಾನ್ಯವಾಗಿ ಎಲ್ಲವನ್ನೂ ಕೂಡ GST ಕೌನ್ಸಿಲ್ ಅಲ್ಲಿ ತುಂಬಾ ನುರಿತ ಅಧಿಕಾರಿಗಳಿರ್ತಾರೆ, ಟೆಕ್ನೋಕ್ರಾಟ್ಸ್ ಇರ್ತಾರೆ. ಇದನ್ನೆಲ್ಲ ಡಿಸ್ಕಸ್ ಮಾಡಿ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ರಿಸಾಲ್ವ್ ಆಗಿದೆ. ಇನ್ನು ಯಾವ್ದಾದ್ರು ಇದ್ರೆ ಅದು ಗಮನಕ್ಕೆ ತಂದ್ರೆ ಅದನ್ನ ಸೀರಿಯಸ್ ತಗೊಂಡು ಅದನ್ನ ಪರಿಹರಿಸೋ ಸಾಧ್ಯತೆ ಇದೆ. ತೊಂದರೆಗಳು ಏನಿಲ್ಲ, ಇದ್ದೇ ಇರುತ್ತೆ ತೊಂದರೆಗಳು. ಈಗ ಅವನಿಗೇನೋ ದುಡ್ಡು ಬಂದಿರಲ್ಲ, ಆಮೇಲೆ ಅವನು ಯಾರೋ ಏನ್ ಮಾಡಿರ್ತಾನೆ ಇಲ್ಲಿಂದ, ನಾನು ಹೇಳಿದ್ನಲ್ಲ, ನೀವು ನನಗೆ ಸೇಲ್ ಮಾಡಿದ್ರೆ ನೀವು ಇನ್ವಾಯ್ಸ್ ಅನ್ನ ಅಪ್ಲೋಡ್ ಮಾಡಿದ್ರೆ ನನಗೆ ಕ್ರೆಡಿಟ್ ಬರ್ತದೆ. ನೀವು ಮಾಡಿರೋದಿಲ್ಲ, ಯಾಕೆ ಮಾಡಿರೋದಿಲ್ಲ ಅಂದ್ರೆ ನಾನು ನಿಮಗೆ ದುಡ್ಡು ಕೊಟ್ಟಿರಲ್ಲ, ಅದಕ್ಕೋಸ್ಕರ ನೀವು ನನಗೆ ಅಪ್ಲೋಡ್ ಮಾಡಿರೋ. ಇಂಥ ತೊಂದರೆಗಳಿಗೆ ಸರ್ಕಾರ ಏನು ಮಾಡೋಕ್ಕಾಗೋದಿಲ್ಲ. ಅದನ್ನ ಈಗ ಪರ್ಚೇಸರು ಸೆಲ್ಲರು ಇಬ್ಬರು ಸೇರಿ ಅದನ್ನ ಬಗೆಹರಿಸ್ಕೋಬೇಕು. ಅದಕ್ಕೋಸ್ಕರನೇ ನಾನು ಸ್ಟೇಟ್ ಈಸ್ ವರ್ಕಿಂಗ್ ಆಸ್ ಎನ್ ಎನೇಬಲರ್ ಅಂತ ಹೇಳಿ. ದಿ ಟ್ರಾನ್ಸಾಕ್ಟ್ ನೀವು ಸೇಲ್ ಮಾಡಿದ್ದು ನನಗೆ ಸೇಲ್ ಮಾಡಿದ್ದು, ಬಟ್ ನಾನು ಐ ಆಮ್ ದಿ ಪರ್ಚೇಸರ್. ಇಟ್ ಮೈ ಡ್ಯೂಟಿ ಟು ಪೇ ದಿ ಮನಿ. ಇಫ್ ಐ ಡೋಂಟ್ ಪೇ ದಿ ಮನಿ, ನೈದರ್ ಯು ಕ್ಯಾನ್ ಮೇಕ್ ಪರ್ಚೇಸಸ್ ಅಂಡ್ ಪೇ ದಿ ಟ್ಯಾಕ್ಸಸ್. ಈ ತರ ತೊಂದರೆಗಳು ಅವರಲ್ಲೇ ಬರ್ತಾ ಇದೆ. ಆಮೇಲೆ ಅವ್ರಿಗೆಲ್ಲ ಅರಿವಾದ್ರೆ ಅದನ್ನ ಅರ್ಥ ಮಾಡ್ಕೊಂಡು ಈಗ ಸಾರ್ ಅಂತೇಳಿ ಹೋಗೋದನ್ನ ಸರ್ಕಾರಕ್ಕೆ ಅಲ್ಲಿ ಟ್ಯಾಕ್ಸ್ ಅನ್ನೋದು ಏನು ಅವ್ರು ಪೇ ಮಾಡೋದು ಅದು ಎಲ್ಲೋ ಒಂದ್ ಕಡೆ ಕಡಿತ ಆಗ್ಬೋದು. ಅಲ್ಲ, ಕಡಿತ ಆಗುತ್ತೆ. ನೀವು ಹೇಳಿದಂಗೆ ಈಗ ನೀವು ಸರ್ಕಾರ ಯಾವ ರೀತಿಯಾದ ಕ್ರಮವನ್ನ ಅಲ್ಲ, ಅದಕ್ಕೆ ನಮ್ಮ ಅಲ್ಲಿ ಲೋಕಲ್ ಲೆವೆಲ್ ಇದರಲ್ಲಿ GST ಆಫೀಸರ್ಸ್ಗಳಿದ್ದಾವೆ. ಆಮೇಲೆ ನಮ್ಮ ಇನ್ಸ್ಪೆಕ್ಷನ್ ವಿಂಗ್ ಇದೆ. ಇವುಗಳೆಲ್ಲ ಅಧಿಕಾರಿಗಳು ಹೋಗಿ ಅದನ್ನು ವೆರಿಫೈ ಮಾಡಿ ಟ್ಯಾಕ್ಸ್ ಬರದೇ ಇದ್ರೆ ಟ್ಯಾಕ್ಸ್ ತರ್ತಾರೆ. ಈಗ ಆಮೇಲೆ GST ಟ್ಯಾಕ್ಸ್ ಕಂಪ್ಲೇಂಟ್ಸ್ಗೆ ಎಷ್ಟು ಒತ್ತು ಕೊಡಲಾಗಿದೆ ಅಂದ್ರೆ, ಯಾರು ಟ್ಯಾಕ್ಸ್ ಅನ್ನ ಕದಿಯೋದಿಕ್ಕೆ ಟ್ಯಾಕ್ಸ್ ಕಟ್ಟದೇ ಇದ್ರೆ 25 ಕೋಟಿಗಿಂತ ಏನಾದ್ರು ಟ್ಯಾಕ್ಸ್ ಜಾಸ್ತಿ ಇದೆ ಅವ್ನ ಅರೆಸ್ಟ್ ಮಾಡೋ ಪ್ರೊವಿಷನ್ ಕೂಡ ಇದೆ. ಮುಂಚೆ ಅರೆಸ್ಟ್ ಮಾಡೋ ಪ್ರಾವಿಷನ್ ಇರಲಿಲ್ಲ, ಅದು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಮಾತ್ರ ಇತ್ತು. ಈಗ GST ನಲ್ಲಿ ಕೂಡ ಬಂದಿದೆ. ಅದರ ಭಯ ಕೂಡ ಪ್ರತಿಯೊಬ್ಬರಿಗೂ ಇದೆ. ಆಮೇಲೆ ಈಗ ಏನು ಇ-ವೇ ಬಿಲ್ಸ್ ಅಂತ ಹೇಳ್ತಾ ಇದ್ದಾರೆ. ನೀವು ಯಾವ್ದಾದ್ರು ಗೂಡ್ಸ್ ಅನ್ನ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ತಗೊಂಡೋಗ್ಬೇಕಾದ್ರೆ ಇ-ವೇ ಬಿಲ್ ಮೂಲಕನೇ ತಗೊಂಡೋಗ್ಬೇಕು. ಅದೆಲ್ಲ ರೆಕಾರ್ಡ್ ಆಗಿರುತ್ತೆ ಸಿಸ್ಟಮ್ ಅಲ್ಲಿ. ಅದನ್ನ ತಪ್ಪಿಸ್ಕೊಳ್ಳೋಕೆ ಯಾರಿಗೂ ಸಾಧ್ಯನೇ ಇಲ್ಲ. ಆ ಪ್ರೋಸೆಸ್ ಆಗುತ್ತೆ ಬಿಡುತ್ತೆ ಅನ್ನೋದು ಸಾಮಾನ್ಯ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು. ಬಟ್ ಇಲ್ಲಿ ಬ್ಯಾಕ್ ಎಂಡ್ ನಡೀತಾ ಇರುತ್ತೆ. ಆಮೇಲೆ ಯಾರೋ ನೀವೆಲ್ಲ ಪೇಪರ್ ಎಲ್ಲ ನೋಡ್ತಾ ಇರ್ತೀವಿ, ಅವರು GST ಹೋಗಿದ್ರು, ನಾನು ಅರೆಸ್ಟ್ ಮಾಡಿದ್ರು, ಅಲ್ಲಿ ಗುಂಪಿಗೆ ಹೋಗಿ ಇನ್ಸ್ಪೆಕ್ಷನ್ ಆಗಿದೆ. ಈ ತರದ್ದೆಲ್ಲ ಆ ಇನ್ಫಾರ್ಮೇಶನ್ ಇದ್ದೇ ಹೋಗೋದು, ಇಲ್ಲದೆ ಯಾರು ಹೋಗೋದೇ ಇಲ್ಲ. ಇದಿಷ್ಟು GST ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತೋಟದಾರಿ ಅವರು ನೀಡಿದ್ದಾರೆ. ಸರ್, ಕಡೆದಾಗಿ ನಿಮ್ಮ ಏನು ಸೇವೆ ಸಲ್ಲಿಸಿದ್ರ ನಿಮ್ ಪ್ರತಿ ಮೊದಲಿಂದಲೂ ಇಲ್ಲಿವರೆಗೂ ಇಷ್ಟು ವರ್ಷ ನಿಮ್ಮ ಸೇವೆಯಲ್ಲಿ ಟ್ಯಾಕ್ಸ್ ಆಫೀಸ್ನಲ್ಲೇ ನೀವು ಅಥವಾ ಟ್ಯಾಕ್ಸ್ ವಿಂಗಲ್ಲೇ ನೀವು ಸೇವೆ ಸಲ್ಲಿಸಿರುವಂಥದ್ದು, ಇಲ್ಲಿ ನಿಮ್ಮ ಅನುಭವದಲ್ಲಿ ಬಂದಿರುವಂಥದ್ದು ಏನಾದರೂ ವಿಷಯಗಳಿದ್ದರೆ ಶೇರ್ ಮಾಡ್ತೀವಿ GST ಬಗ್ಗೆ. ಸುಮಾರು 1991ರಿಂದ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ವಿವಿಧ ಹಂತಗಳಲ್ಲಿ ವಿವಿಧ ಡಿಪಾರ್ಟ್ಮೆಂಟ್ಗಳಲ್ಲಿ ಎಲ್ಲ ಕಡೆ ಇನ್ಕ್ಲೂಡಿಂಗ್ ಪಾಲಿಸಿ ಅಂತ ಇನ್ಸ್ಪೆಕ್ಷನ್ ಎಲ್ಲ ಕಡೆ ಕೆಲಸ ಮಾಡಿದ್ದೇನೆ. ನಾನು ನನ್ನ ಕೆಲಸ ನಿರ್ವಹಿಸುವಾಗ ವೇರಿಯಸ್ ಟೈಪ್ಸ್ ಆಫ್ ಇಶ್ಯೂಸ್ ಬಂದಿದೆ. ನಾನು ಸಾಫ್ಟ್ವೇರ್ ಮೇಲೆ ಟ್ಯಾಕ್ಸ್ ಹಾಕಿದ್ದೇನೆ. ಆಮೇಲೆ ಹೊಸ ಇಶ್ಯೂಗಳ ಮೇಲೆ ಟ್ಯಾಕ್ಸ್ ಹಾಕುವಂಥ ಅವಕಾಶ ನನಗೆ ಸರ್ಕಾರದಿಂದ ಸಿಕ್ಕಿತ್ತು. ಆಮೇಲೆ ನಾನು ಮಾಡಿದ ಆದೇಶಗಳು ಸುಪ್ರೀಂ ಕೋರ್ಟಲ್ಲಿ ಕೂಡ ಹೋಗಿ ನನ್ನಿಂದ ಸರ್ಕಾರಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ತೆರಿಗೆ ಬಂದಿದೆ. ಅದನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮ ಆಯುಕ್ತರು ಕೂಡ, ಆಮೇಲೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನನಗೆ ಪ್ರಶಂಸನೆ ಪತ್ರವನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ GST ನನಗೇನು ಅದೇನು ಅಂತ ವ್ಯತ್ಯಾಸ ಅಂತ ಅನ್ನಿಸ್ತಿಲ್ಲ. ಯಾಕಂದ್ರೆ GST ಈಸ್ ಅನ್ ಎಕ್ಸ್ಟೆನ್ಷನ್ ಆಫ್ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್. ಮುಂಚೆ ನಮಗೆ ಗೂಡ್ಸ್ ಮೇಲೆ ಮಾತ್ರ ಟ್ಯಾಕ್ಸ್ ಆಗ್ತಾ ಇದ್ವಿ, ಈಗ ಸರ್ವಿಸ್ ಕೂಡ ಸೇರ್ಕೊಂಡಿದೆ. ಆಮೇಲೆ ಹೊಸ ನ್ಯೂ ಲೀಗಲ್ ಸ್ಟ್ರಕ್ಚರ್ ಬಂದಿದೆ. ಅದನ್ನ ಓದ್ಕೊಂಡ್ರೆ ಆಮೇಲೆ ಅರ್ಥ ಮಾಡ್ಕೊಂಡ್ರೆ ಟ್ಯಾಕ್ಸ್ GST ನಲ್ಲಿ ಯಾವ ತೊಂದರೆನೂ ಇಲ್ಲ. ಆಮೇಲೆ GST ನಲ್ಲಿ ಯಾವ್ದಕ್ಕೆ ಟ್ಯಾಕ್ಸ್ ಬರುತ್ತೆ, ಯಾವ್ದಕ್ಕೆ ಬರೋದಿಲ್ಲ ಅನ್ನೋ ಕಂಡುಹಿಡಿಯೋದಕ್ಕೆ ಒಂದು ರಿಸರ್ಚ್ ವಿಂಗ್ ಕೂಡ ವಾಣಿಜ್ಯ ತೆರಿಗೆಯಲ್ಲಿ ಮಾಡಿದ್ದಾರೆ. ಆಮೇಲೆ ಟ್ಯಾಕ್ಸೇಷನ್ ಈಸ್ ಎ ವಾಸ್ಟ್ ಸಿಸ್ಟಮ್. ಯಾವ್ದಕ್ಕೆ ಟ್ಯಾಕ್ಸ್ ಹಾಕ್ಬೋದು, ಯಾವ್ದಕ್ಕೆ ಬಿಡಬಾರ್ದು ಅಂತ ಅದು ಕೂಡ ದೊಡ್ಡ ಇದು. ಈಗ ನಿಮಗೆ ಇತ್ತೀಚೆಗೆ ಗೊತ್ತಿರ್ಬೋದು, ಯಾವುದೋ ಒಂದು ಕಂಪನಿಯಲ್ಲಿ ಒಬ್ಬ ಡೈರೆಕ್ಟರ್ ಬಿಟ್ಟೋದಾಗ ಅವರು ನನಗೆ ನಾನ್ ಕಂಪಿಟೇಷನ್ ಮನಿನ ಕೊಡಿ ಅಂತ, ಅದು ಯಾರಿಗೂ ಗೊತ್ತೇ ಇರಲಿಲ್ಲ. ನೀವು ಕ್ರಿಕೆಟ್ ಪ್ಲೇಯರ್ಸ್ಗಳು ಕ್ರಿಕೆಟ್ ಆಡಕ್ಕೆ ಬಂದಾಗ ಅಲ್ಲಿ ಬಿಡ್ಡಿಂಗ್ ಎಲ್ಲ ಮಾಡ್ತಾರೆ. ಬಿಡ್ಡಿಂಗ್ ಮಾಡಿದಾಗ ಅದ್ರ ಮೇಲೆ ಟ್ಯಾಕ್ಸ್ ಬರುತ್ತಾ ಇಲ್ವಾ ಏನು ಗೊತ್ತೇ ಇಲ್ಲ. ಅಂದ್ರೆ ಈಗ ಸರ್ವಿಸ್ಗೂ ಗೂಡ್ಸ್ಗೂ ಡೆಫಿನಿಷನ್ ಬಂದು, ಇಫ್ ಇಟ್ ಈಸ್ ನಾಟ್ ಎ ಗೂಡ್ಸ್ ಇಟ್ ಈಸ್ ಎ ಸರ್ವಿಸ್. ಈವನ್ ಯಾವುದೋ ಒಂದು ಮೊನ್ನೆ ನನಗೆ ಯಾರೋ ಹೇಳ್ತಾ ಇದ್ರು, ಗೂಡ್ಸ್ ಅನ್ನ ಲೇಟಾಗಿ ಸಪ್ಲೈ ಮಾಡ್ತಾರೆ, ಸಪ್ಲೈ ಮಾಡಿದಾಗ ಪರ್ಚೇಸರ್ಗೆ ಲಾಸ್ ಆಗುತ್ತೆ.
ಲಾಸ್ ಆದಾಗ ಅದಕ್ಕೆ ಅವರು ಡ್ಯಾಮೇಜಸ್ ಕೊಡಬೇಕು. ಆ ಡ್ಯಾಮೇಜಸ್ ಮೇಲೆ ಕೂಡ GST ಕಟ್ಟಬೇಕು ಅಂತ. ಸೊ GST ಆರಿಸನ್ ಈಸ್ ಎಕ್ಸ್ಪ್ಯಾಂಡಿಂಗ್ ಲೈಕ್ ಎನಿಥಿಂಗ್. ಬಹುಶಃ ಅದನ್ನೆಲ್ಲ ಟ್ಯಾಪ್ ಮಾಡಿದ್ರೆ ಸರ್ಕಾರಕ್ಕೆ ಒಳ್ಳೆ ರೆವಿನ್ಯೂನು ಬರ್ತದೆ. ಆಮೇಲೆ ಸರ್ಕಾರದ ಬೊಕ್ಕಸಕ್ಕೆ ಜಾಸ್ತಿ ಆದ್ರೆ ಸಾರ್ವಜನಿಕ ಕೆಲಸಗಳನ್ನು ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಆಮೇಲೆ ತೆರಿಗೆ ಬೇಸ್, ಟ್ಯಾಕ್ಸ್ ಬೇಸ್ ಅಂತ. ಟ್ಯಾಕ್ಸ್ ಬೇಸ್ ಅಂದ್ರೆ ಟ್ಯಾಕ್ಸ್ ಕಟ್ಟೋರು ಎಷ್ಟು ಜನ ಅಂತ. ಮುಂಚೆ ಎಲ್ಲ ಕಡಿಮೆ ಆಗ್ತಾ ಇತ್ತು, ಈಗ ಅವ್ರ ಸಂಖ್ಯೆ ಜಾಸ್ತಿ ಆಗಿದೆ. ಆಮೇಲೆ ಟ್ಯಾಕ್ಸ್ ಬೇಸ್ ಅಲ್ಲಿ ಒಂದು ನಾನು ಅದನ್ನ ನಿಮಗೆ ಹೇಳೋದನ್ನ ಮತ್ತೆ ನಾನು ರಿಜಿಸ್ಟ್ರೇಷನ್ ಅನ್ನು ಯಾರು ತಗೋಬೇಕು, ಯಾರು ವ್ಯಾಪಾರಸ್ಥರು ಅಂತ ಕನ್ಸಿಡರ್ ಮಾಡ್ಬೇಕಾದ್ರೆ ಈಗ ವ್ಯಾಪಾರಿಗಳಿಗೆ ರಿಜಿಸ್ಟ್ರೇಷನ್ ತಗೋಬೇಕು. ಯಾರು ತಗೋಬೇಕು? ಈಗ ಸಣ್ಣ ಪುಟ್ಟ ಒಂದು ಚಿಲ್ಲರೆ ಅಂಗಡಿ ತಗೋಬೇಕು, ಅಲ್ಲಿ ಯಾರೋ ಒಬ್ಬ ಕಾಫಿ ಸ್ಟಾಲ್ ಇಟ್ಕೊಂಡಿದ್ದಾನೆ ತಗೋಬೇಕು. ಅವನ ವಾರ್ಷಿಕ ವಹಿವಾಟು 20 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ತಗೋಬೇಕು ಅಂತಿದೆ. ಅದನ್ನ ಇನ್ನು ಕೆಲವು ಇದೆ. ಈಗ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೇಬೇಕು. ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರು ಮಾತ್ರ ರಿಜಿಸ್ಟ್ರೇಷನ್ ಇಂದ ಬಿಸ್ನೆಸ್ ಟು ಬಿಸ್ನೆಸ್ ಅಂತ ಹೇಳುವಾಗ ನಾನು ಹೇಳಿದೆ, ನಿಮ್ಮಿಂದ ಪರ್ಚೇಸ್ ಮಾಡಿದ್ರೆ ಅದನ್ನ ನಾನು ಇನ್ಪುಟ್ ತಗೋಬೇಕಾದ್ರೆ ನಾನು ರಿಜಿಸ್ಟರ್ಡ್ ಡೀಲರ್ ಸಪ್ಲೈಯರ್ ಇಂದಲೇ ಪರ್ಚೇಸ್ ಮಾಡಿರ್ಬೇಕು. ಅದಕ್ಕೋಸ್ಕರ ನಿಮ್ಮ ರಿಜಿಸ್ಟ್ರೇಷನ್ ಅವಶ್ಯಕತೆ ಇದ್ದೇ ಇದೆ. ಒಂದು. ಎರಡನೇದು, ನೀವು ಇಲ್ಲಿಂದ ಏನಾದ್ರು ಈಗ ಅಂತಾರಾಜ್ಯ ಮಾರಾಟ ಮಾಡಬೇಕು ಅಂದ್ರೆ ನಿಮ್ ಟರ್ನ್ ಓವರ್ 100 ರೂಪಾಯಿ ಇರಲಿ, 1000 ರೂಪಾಯಿ ಇರಲಿ, ರಿಜಿಸ್ಟ್ರೇಷನ್ ತಗೊಳ್ಳೇಬೇಕು. ಆಮೇಲೆ ಕೆಲವೊಂದು ಇದರಲ್ಲಿ ಸರ್ಕಾರದ ಇದು ಮಾಡುವಾಗ ಟ್ಯಾಕ್ಸ್ ಡಿಡಕ್ಷನ್ ಅಟ್ ಸೋರ್ಸ್ ಇರ್ತದೆ, ಅದನ್ನು ಮಾಡುವಾಗ ರಿಜಿಸ್ಟ್ರೇಷನ್ ಮಾಡಲೇಬೇಕು. ರಿಜಿಸ್ಟ್ರೇಷನ್ ಕೂಡ ಭಾರಿ ಸಿಂಪಲ್ ಮಾಡಿದ್ದಾರೆ. ನೀವು ಆನ್ಲೈನ್ ಅಪ್ಲೈ ಮಾಡಿದ್ರೆ 3 ದಿವಸದೊಳಗಡೆ ಅದನ್ನ ಅಪ್ಲೈ ಮಾಡಿ ಎಲ್ಲ ಆಟೋಮೈಸ್ ಮಾಡಿದ್ದಾರೆ. ಆಮೇಲೆ ಸರಳೀಕರಣ ಆಗಿದೆ. ನಾನು ಇಲಾಖೆಯಿಂದ ಬಂದವನು ಅಂತೇಳಿ ಅದ್ರ ಬಗ್ಗೆ ಹೊಗಳಿಕೆ ಮಾಡಿ ಅಥವಾ ನಾನು ಕ್ರಿಟಿಕಲ್ ಆಗಿ ಅನಾಲಿಸಿಸ್ ಮಾಡ್ಕೊಂಡೇ ಬಂದವನು. ಯಾವುದೇ ತೆರಿಗೆ ಪದ್ಧತಿ ಕ್ರಿಟಿಕಲ್ ಆಗಿ ಅನಾಲಿಸಿಸ್ ಮಾಡಿ ಅದರ ತಪ್ಪು ಒಪ್ಪುಗಳನ್ನ ನೋಡಿಕೊಂಡು ಅದನ್ನ ಸರಿ ಮಾಡ್ತಾ ಹೋಗ್ಬೇಕಾದ್ದು ಯಾವುದೇ ಅಧಿಕಾರಿಯ ಕರ್ತವ್ಯ, ಯಾವುದೇ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಆ ಕೆಲಸದಲ್ಲಿ ನಾನು ಕೂಡ ತೊಡಗಿದ್ದೆ. ನಾನು ಅದನ್ನು ಅನ್ನಿಸಿದಾಗ ಇದರಲ್ಲೂ ಕೂಡ ಕೆಲವು ತೊಂದರೆಗಳು ಅವೆಲ್ಲ ಬಂದಾಗ ಅದು ಕಾಲಕ್ಕನುಸಾರವಾಗಿ ಅದನ್ನೆಲ್ಲ ಸರಿ ಮಾಡ್ತಾ ಬಂದಿದೆ. ಸೊ ಬಹುಶಃ ನನಗನ್ಸೋದು GST ಇಸ್ ಒನ್ ಆಫ್ ದಿ ಬೆಸ್ಟ್ ಥಿಂಗ್ ಟು ಹ್ಯಾಪನ್ ಫಾರ್ ಇಂಡಿಯಾ. ಓಕೆ. ಸೊ ವೀಕ್ಷಕರೇ, ನಾವು ಇಷ್ಟೊತ್ತು ಏನ್ ಚರ್ಚೆ ಮಾಡಿದ್ವಿ, ಇದಕ್ಕೆ ಒಂದು ಲಾಸ್ಟ್ ಪಾರ್ಟ್ ಆಫ್ ದ ಪ್ರೋಗ್ರಾಮಿಗೆ ಬಂದಿದ್ದೀವಿ ನಾವು. ಸರ್ ಹೇಳ್ದಂಗೆ ಮೊದಲಿಂದಲೂ GST ಏನು ಭೂತವೇ ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಿತ್ತು. ಖಂಡಿತವಾಗ್ಲೂ ಅಲ್ಲ ಅನ್ನೋದು ಅವರ ಒಂದು ಅಭಿಪ್ರಾಯ. ಇಷ್ಟೆಲ್ಲ ಬೆನಿಫಿಟ್ಸು, ಇಷ್ಟೆಲ್ಲ ಸಿಸ್ಟಮ್ ಅಲ್ಲಿ ಚೇಂಜಸ್ಸು, ಮತ್ತೆ ಸರ್ಕಾರಕ್ಕೆ ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ಸರ್ಕಾರಕ್ಕೆ ಇದರಿಂದ ಒಂದು ಒಳ್ಳೆ ರಿಸೋರ್ಸ್ ಸಿಗ್ತಾ ಇದೆ. ಹಾಗಾಗಿ ಆ ಅಮೌಂಟ್, ಆ ದುಡ್ಡನ್ನ ಅವರು ಒಳ್ಳೆಯ ಕೆಲಸಗಳಿಗೆ ಬಳಸಬಹುದು ಅನ್ನೋ ಒಂದು ಉದ್ದೇಶದಿಂದ ಪ್ರತಿಯೊಂದು ಗೂಡ್ಸ್ ಆಗಿರಬಹುದು ಅಥವಾ ಪ್ರತಿಯೊಂದು ಕ್ಯಾಟಗರಿಗೆ GSTಯನ್ನ ಅಳವಡಿಸ್ಕೊಂಡಿರೋದು. ಸೊ ಹೀಗೆ ಹಲವಾರು ವಿಷಯಗಳನ್ನ ತೋಂಟದಾರ್ಯ ಅವರು ನಮಗೆ ತಿಳಿಸ್ಕೊಟ್ರು. ಜನಸಾಮಾನ್ಯರಲ್ಲದೆ ಸರ್ಕಾರಕ್ಕೂ ಕೂಡ ಇದು ಪೂರಕವಾಗಿದೆ. ಒಂದೆರಡು ಸಣ್ಣ ಪುಟ್ಟ ನೆಗೆಟಿವ್ಸ್ ಇರಬಹುದು, ಆದ್ರೆ ಇದರ ಪಾಸಿಟಿವಿಟಿ ನೋಡಿದ್ರೆ ಎಲ್ಲರಿಗೂ ಪೂರಕವಾಗಿದೆ ಅನ್ನೋ ಒಂದು ಮಾತು ತೋಂಟದಾರ್ಯ ಅವರು ನಮಗೆ ತಿಳಿಸ್ಕೊಟ್ರು. ತೋಂಟದಾರ್ಯ ಅವರೇ, ಇಷ್ಟು ಸಮಯವನ್ನ ನೀವು ನಮಗೆ ಕೊಟ್ಟು ಇಷ್ಟೆಲ್ಲ ಮಾಹಿತಿಯನ್ನು, ನೀವು ಅದೇ ಕ್ಷೇತ್ರದಲ್ಲಿ ಇರೋದ್ರಿಂದ ನಿಮಗೆ ಬಹಳಷ್ಟು ಅನುಭವ ಇರೋದ್ರಿಂದ ನಮ್ಮ ವೀಕ್ಷಕರಿಗೆ ಫ್ರಂಟ್ ಎಂಡ್ ಅಲ್ಲಿ ಏನ್ ನಡೆಯುತ್ತೆ ಎಲ್ಲರಿಗೂ ಗೊತ್ತಿದೆ, ಆದ್ರೆ ಬ್ಯಾಕ್ ಎಂಡ್ ಅಲ್ಲಿ ಏನ್ ನಡೆಯುತ್ತೆ ಅದು ಎಲ್ರಿಗೂ ಗೊತ್ತಿರಲ್ಲ. ಸೊ ಹಾಗಾಗಿ ಆ ವಿಷಯಗಳನ್ನ ನೀವು ಒತ್ತು ಕೊಟ್ಟು ಅದನ್ನ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ. ಹಾಗಾಗಿ ನಾನು ಅನ್ಕೊಳ್ತೀನಿ ನಮ್ಮ ವೀಕ್ಷಕರಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ ಮತ್ತು ಇನ್ಫಾರ್ಮೇಶನ್ ಚೆನ್ನಾಗೇ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಸೊ ಇಷ್ಟೆಲ್ಲ ಸಮಯ ಕೊಟ್ಟಿದ್ದಕ್ಕೆ ಮತ್ತೆ ಇಷ್ಟೆಲ್ಲ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳ್ತೀನಿ. ಧನ್ಯವಾದಗಳು ಸರ್. ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ನನ್ನ ಅನುಭವದ ಮೇಲೆ ಏನೇನು ಕ್ಲಿಷ್ಟಕರವಾದ ಪ್ರಶ್ನೆಗಳು, ನೀವು ಕ್ಲಿಷ್ಟಕರವಾದ ಪ್ರಶ್ನೆಗಳನ್ನೇ ಕೆಲವು ಕೇಳಿದ್ದೀರಿ, ಅದಕ್ಕೆ ಉತ್ತರ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ. ಬಹುಶಃ ಇದರಿಂದ ಯಾರಿಗಾದ್ರು ಅನುಕೂಲ ಆದರೆ ನೀವು ಇಂಟರ್ವ್ಯೂ ಮಾಡಿದ್ದಕ್ಕೂ ಮತ್ತು ನನ್ನ ಈ ರೀತಿ ಮಾತಾಡಿ ನಾನು ಕರೆಸಿ ಇಂಟರ್ವ್ಯೂ ಮಾಡಿದ್ದಕ್ಕೂ ಅದು ಅನುಕೂಲ ಆಗ್ತದೆ ಅಂತ ಅನ್ಕೊಂಡು ಥ್ಯಾಂಕ್ ಯು. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಕಳೆದಾಗಿ ನನ್ನ ಚಾನೆಲ್ ಬಗ್ಗೆ ಒಂದೆರಡು ಮಾತಿಲ್ಲ. ನೀವು ಈ ಯೂಟ್ಯೂಬ್ ಚಾನಲನ್ನು ಶುರು ಮಾಡಿದ್ದೀರಿ, ಇದು ಹೆಚ್ಚಿಗೆ ಜನಕ್ಕೆ ರೀಚ್ ಆಗಲಿ. ಆಮೇಲೆ ಇಂತಿಂಥ ಒಳ್ಳೊಳ್ಳೆ ವಿಚಾರಗಳನ್ನು, ಮಾಹಿತಿಗಳನ್ನು ಎಲ್ಲರಿಗೂ, ಸಾರ್ವಜನಿಕರಿಗೆ ಎಲ್ಲರಿಗೂ ಅನುಕೂಲ ಆಗುವಂಥ ಮಾಹಿತಿಗಳನ್ನು ನೀವು ವಿತರಿಸ್ತಾ ಹೋದರೆ ನಿಮ್ಮ ಚಾನಲ್ಗೂ ಒಂದು ಒಳ್ಳೆ ಹೆಸರು ಬರ್ತದೆ, ಅದು ಹೆಚ್ಚಿಗೆ ಜನಕ್ಕೆ ರೀಚ್ ಆಗ್ತದೆ. ನಿಮಗೆ ಒಳ್ಳೇದಾಗಲಿ ಅಂತೇಳಿ ನಿಮ್ಮ ಈ ಸಜೆಷನ್ಗೆ ಖಂಡಿತವಾಗ್ಲೂ ನಾನು ಭರವಸೆ ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ವಿಭಿನ್ನವಾದಂತಹ ಕಾರ್ಯಕ್ರಮಗಳೊಂದಿಗೆ ನಿಮ್ಮನ್ನ ನಾನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. Bye bye. Yours Shilpa Sita signing off. Bye.